ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಅನುಗ್ರಹ ಆಶೀರ್ವಾದ ಹಾಗೆ ಅವರ ಒಂದು ಮಾರ್ಗದರ್ಶನ ಹಾಗೆ ನೀವು ನಂಬಿದ ದೇವತೆಗಳ ಅನುಗ್ರಹ ಆಶೀರ್ವಾದ, ನಿಮ್ಮ ಪೂರ್ವಜರ ಆಶೀರ್ವಾದ ಹಾಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದ, ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ಅವರ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡಿರಲಿಕ್ಕೆ ಸಾಧ್ಯವಾಗಿದೆ. ನಾನು ಕೂಡ ಅದೇ ರೀತಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ ನಿಮಗೆ ಯಾವ ರೀತಿ ಇರುತ್ತೆ, ಹಾಗೆ ಯಾವ ರೀತಿಯ ಗೊಂದಲಗಳನ್ನು ಪರಿಹಾರ ಮಾಡಿಕೊಡುತ್ತೆ, ಹಾಗೆ ಯಾವ ರೀತಿ ಕೆಲವೊಂದು ಪ್ರೇರಣೆಯನ್ನು ತಗೊಂಡು ಜೀವನದಲ್ಲಿ ಒಂದು ಭರವಸೆಯನ್ನು ಮೂಡಿಸ್ಕೊಂಡು ಮುಂದೆ ಸಾಗಲಿಕ್ಕೆ ದಾರಿದೀಪವಾಗುತ್ತೆ. ಹಾಗಾದರೆ ಎಂದಿನಂತೆ ಮೊದಲಿಗೆ ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬಾಬಾರವರನ್ನು, ನೀವು ನಂಬಿದ ದೈವಶಕ್ತಿಗಳನ್ನು ಹಾಗೆ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡುವ ಕಾಳಜಿ ಮಾಡುವವರನ್ನ ಸ್ಮರಣೆ ಮಾಡಿಕೊಂಡು ಈ ರೀಡಿಂಗ್ನ ನೋಡಿ. ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ, ನಿಮ್ಮನ್ನು ಅನೇಕ ರೀತಿಯ ವಿಚಾರಗಳಲ್ಲಿ ಹೀಲ್ ಮಾಡುತ್ತೆ, ಹಾಗೆ ಮುಂದೆ ಯಾವ ದಾರಿಯಲ್ಲಿ ನೀವು ಸಾಕಬೇಕು ಅನ್ನೋದಕ್ಕೆ ಒಂದು ಪ್ರೇರಣೆ ನೀಡುತ್ತೆ. ಹಾಗಾದರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ ಮನಸ್ಸಲ್ಲಿ ಒಂದು ಆಲೋಚನೆ ಇದೆ, ನಾನು ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ನಾನು ಒಂದು ಕೆಲಸ ಮಾಡಬೇಕು, ಅದು ವ್ಯಾಪಾರನೇ ಆಗಿರ್ಬೋದು, ಯಾವುದೋ ಒಂದು ದೊಡ್ಡ ಸಾಧನೆಯ ಗುರಿಯೇ ನಿಮ್ಮ ಮನಸ್ಸಲ್ಲಿರ್ಬೋದು. ಹಾಗೆ ನೀವು ಯಾವುದೇ ಒಂದು ವಿಚಾರದಲ್ಲಿ ಅದನ್ನು ಪಡ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ಒಂದು ಹಂಬಲ, ಅದು ಒಂದು ಸಂತಾನದ ಇಚ್ಛೆ ಆಗಿರ್ಬೋದು, ಹಾಗೆ ಇನ್ಯಾವುದೇ ರೀತಿ ನಿಮ್ಮ ಕನಸುಗಳಾಗಿರ್ಬೋದು, ಅವುಗಳನ್ನು ಪೂರ್ಣಗೊಳಿಸಿಕೊಳ್ಳಲು ನೀವು ಶ್ರಮಿಸ್ತಾ ಇದ್ದೀರಾ. ಅದಕ್ಕೆ ತಕ್ಕ ಹಾಗೆ ಒಂದು ಶಿಸ್ತು ಕೂಡ ನಿಮ್ಮಲ್ಲಿದೆ. ಕೆಲವೊಂದು ರೀತಿಯಲ್ಲಿ ನೀವು ನಿಮ್ಮನ್ನೇ ನೀವು ಬದಲಾಯಿಸ್ಕೊಂಡಿದ್ದೀರಾ. ದಾನ, ಧರ್ಮ, ಸೇವೆ, ದಯೆ ಅನ್ನೋ ಗುಣಗಳನ್ನು ಜಾಗೃತಗೊಳಿಸ್ಕೊಂಡಿದ್ದೀರಾ. ನೀವೇನಾದರೂ ಸಾಧನೆ ಮಾಡಬೇಕು ಅಂದರೆ ನಿಮ್ಮಲ್ಲಿ ಮೊದಲು ಒಂದು ಒಳ್ಳೆಯ ಉದ್ದೇಶ ಇರಬೇಕು, ಅದ್ರ ಜೊತೆಗೆ ನಿಮ್ಮ ನಡವಳಿಕೆ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಇರಬೇಕು, ಶಿಸ್ತಿರಬೇಕು. ಇವೆಲ್ಲವೂ ಇದೆ. ಯಾವುದೇ ಶಕ್ತಿ ಕೂಡ ನಿಮ್ಮನ್ನು ತಡೆಯಲಾಗೋದಿಲ್ಲ. ಅಂಥ ಒಂದು ಅದ್ಭುತವಾದ ಒಂದು ಯೋಜನೆಗಳು ನಿಮ್ಮಲ್ಲಿದ್ದರೂ ಕೂಡ ಕೆಲವೊಂದು ಬ್ಲಾಕೇಜ್ಗಳು ನಿಮ್ಮನ್ನು ಕಾಡ್ತಾ ಇದ್ದಾವೆ, ಅವು ತಡೀತಾ ಇದ್ದಾವೆ. ನೀವು ಆಲಸ್ಯವಂತರಲ್ಲ, ದುರ್ಬಲತೆಯೂ ಇಲ್ಲ, ಶಿಸ್ತು ಕೂಡ ಕಡಿಮೆ ಏನಿಲ್ಲ. ಆದರೂ ಇಲ್ಲಿ ಅಡ್ಡಿ, ಆತಂಕ, ಬ್ಲಾಕೇಜ್ಗಳು ಬರ್ತಾ ಇದ್ದಾವೆ. ಅಂದರೆ ನಿಮ್ಮ ಮನಸ್ಸು ನಿಮ್ಮ ಗುರಿಯ ಕಡೆ ಗಮನ ಕೊಡ್ತಾ ಇಲ್ಲ, ಅಂದರೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಒಂದು ದಿನ ನೀವು 2 ದಿನ 3 ದಿನ ಫೋಕಸ್ ಮಾಡ್ತೀರಾ. ಅದು ಯಾವುದೇ ರೀತಿ ಒಂದು ಮಾರ್ಗದರ್ಶನ ಸಿಕ್ಕಾಗ, ಮೋಟಿವೇಶನಲ್ ಒಂದು ವಿಡಿಯೋಗಳನ್ನು ನೋಡಿದಾಗ, ಇಲ್ಲ ಆ ವಿಚಾರ ನಿಮ್ಮ ತಲೆಗೆ ಬಂದ ತಕ್ಷಣ ನೀವು ಅದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗ್ತೀರಾ. 1 ದಿನ 2 ದಿನ 3 ದಿನ ಮಾಡ್ತೀರಾ. ಬೆಳಗ್ಗೆ ಬೇಗನೆ ಎದ್ದು ಒಂದು ಮಂತ್ರ ಜಪ ಮಾಡ್ತೀರಾ, ಏನಾದರೂ ಒಂದು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿ ನೀವು ನಿಮ್ಮ ಗುರಿಯನ್ನು, ನಿಮ್ಮ ಶಿಸ್ತನ್ನು ತೊಗೊಂಡು ಹೋಗ್ತಾ ಇರ್ತೀರಾ ಮುಂದೆ. ಹಾಗೆ ಇನ್ನೊಂದು ಕೆಲವೊಂದು ವಿಚಾರದಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಓದೋದಾಗಿರ್ಬೋದು, ಹೀಗೆ ನೀವು ಅಂದ್ಕೊಂಡಿರಿ ಇವತ್ತು ನಾನು ಬೇಗನೆ ಎದ್ದು ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ನಾನು ಏನು ಅಂದ್ಕೊಂಡಿದ್ದೀನಲ್ಲ ಆ ಒಂದು ವಿಚಾರಕ್ಕೆ ಸ್ವಲ್ಪ ಸಮಯ ಕೊಡೋಣ ಅಂತೇಳಿ ಅಂದ್ಕೊಳ್ತೀರಾ. 4 ದಿನ ಮಾಡ್ತೀರಾ, 5ನೇ ದಿನಕ್ಕೆ ನಿಮಗೆ ಆಗೋದೇ ಇಲ್ಲ. ಇಲ್ಲಿ ಯಾವ ರೀತಿ ಒಂದು ಎನರ್ಜಿ ಕಾಣಿಸ್ತಾ ಇದೆ ಅಂದರೆ, ನಿಮ್ಮ ಆತ್ಮದ ಉದ್ದೇಶ ಹಾಗೆ ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ಆಗಿರ್ಬೋದು, ನಿಮಗೆ ಯಾವುದೇ ರೀತಿ ನೋವನ್ನು ಕೊಡ್ತಾ ಇಲ್ಲ, ನೋವಿನಿಂದ ಉಳಿಸುವ ಕೆಲಸವನ್ನು ಮಾಡ್ತಾ ಇದೆ. ಸದಾ ಸಂತೋಷವಾಗಿರಬೇಕು ಅನ್ನೋ ರೀತಿಯಲ್ಲಿ ಅದು ಬಯಸ್ತಾ ಇದೆ. ಹಾಗಾಗಿ ನೀವು ಏನೇ ತುಂಬ ಒತ್ತಡದಿಂದ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಅದನ್ನು ಮಾಡ್ತೀರಾ 1-2 ದಿನ, 4ನೇ ದಿನ ಅದು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಿಮಗೇನಾದರೂ ನೋವಾಗ್ಬೋದಾ, ನಿಮ್ಮ ಸಂತೋಷಕ್ಕೆ ಏನಾದರೂ ಅಡ್ಡಿ ಆತಂಕ ಆಗ್ಬೋದಾ ಅನ್ನೋ ರೀತಿಲಿ ಆಳವಾದ ಒಂದು ಆತ್ಮದ ಉದ್ದೇಶ ಅದನ್ನು ತಡೆಯುತ್ತೆ ಎಲ್ಲೋ ಒಂದು ರೀತಿಲಿ. ಯಾಕಂದರೆ ನೀವು ಅದಕ್ಕೆ ನೇರವಾದ ಒಂದು ಸ್ಪಷ್ಟೀಕರಣ ಕೊಡ್ತಾ ಇಲ್ಲ, ಅಂದರೆ ಅದಕ್ಕೆ ಒಂದು ಬಲವಾದ ಒಂದು ಸೂಚನೆಯನ್ನು ಕೊಡ್ತಾ ಇಲ್ಲ, ಸಂದೇಶವನ್ನು ಕಳಿಸ್ತಾ ಇಲ್ಲ. ನೀವು ಏನೋ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀರಾ, ಹಾಗಾಗಿ ಅದನ್ನು 2-3 ದಿನ ಮಾಡ್ತೀರಾ. 3ನೇ ದಿನ ಅಂದ್ಕೊಳ್ತೀರಾ, ಇದು ಈಗೇನು ಫಲ ಕೊಡೋದಿಲ್ಲ ಬಿಡು, ಈಗ ನನಗೆ ಅವಶ್ಯಕತೆ ಇರೋದು ಇದರಿಂದ ಸಾಧ್ಯ ಇಲ್ಲ ಅನ್ನೋ ರೀತಿಲಿ ಅಂದ್ಕೊಳ್ತೀರಾ. ಅಂದರೆ ನೀವು ಎಷ್ಟು ಒಂದು ದೃಢವಾದ ವಿಶ್ವಾಸದಿಂದ, ಶಿಸ್ತಿನಿಂದ 3 ದಿನ ಮಾಡಿರ್ತೀರೋ, ಆ ಮನಸ್ಸು ಹೇಳುತ್ತೆ ಒಂದೊಂದ್ಸರಿ ಇದರಿಂದ ಈಗಲೇ ಫಲ ಸಿಗೋಲ್ಲ ಬಿಡು, ಯಾಕೋ ಆಗಲಿಲ್ಲ ಅನ್ನೋ ರೀತಿಲಿ. ಅಂದರೆ ಇವತ್ತು ನೀವು ಏನಾದರೂ ಮಾಡಿದರೆ 4ನೇ ದಿನ ನಿಮಗೆ ಫಲ ಸಿಗಲಿಲ್ಲ ಅಂದರೆ ಅಲ್ಲಿ ಏನೋ ಒಂದು ರೀತಿಲಿ ಜಿಗುಪ್ಸೆ ನಿಮ್ಮನ್ನು ಕಾಡ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ. ಹಾಗಾಗಿ ಅದನ್ನು ಬಿಟ್ಬಿಡ್ತೀರಾ, ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀರಾ. ನೀವು ಯಾವುದೇ ಒಂದು ವಿಚಾರದಲ್ಲಿ ದೃಢವಾದ ಶರಣಾಗತಿ, ಸಮರ್ಪಣಾ ಭಾವವನ್ನು ಎಲ್ಲಿವರೆಗೂ ಹೊಂದೋದಿಲ್ವೋ ಅಲ್ಲಿಯವರೆಗೂ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಇಚ್ಛೆಗಳು ಅಪೂರ್ಣನೇ ಉಳಿತಾ ಬರ್ತವೆ. ಇದೇ ಒಂದು ಬ್ರಹ್ಮಾಂಡದ ಅಂದರೆ ನೀವು ನಂಬಿದ ಗುರುವಾಗಿರ್ಬೋದು, ದೇವತೆಗಳಾಗಿರ್ಬೋದು, ಇದೇ ಶರಣಾಗತಿ, ಸರೆಂಡರ್ ಭಾವವನ್ನು ಒಪ್ಕೊಳ್ತವೆ. ಇಲ್ಲಿ ನೀವು ಅವರಲ್ಲಿ ಎಷ್ಟು ದೃಢವಾದ ನಂಬಿಕೆ ಇಟ್ಟು ಶರಣಾಗ್ತಿರೋ, ಯಾವ ರೀತಿ ಅಂದರೆ ಯಾವ ರೀತಿ ಪ್ರಾರ್ಥನೆ ಮಾಡ್ತೀರಿ ನೋಡ್ರಿ, ಬಾಬಾ ಅಂತ ಹೇಳ್ತಿರೋ, ಇಲ್ಲ ಯಾವುದೋ ನಿಮ್ಮ ಇಷ್ಟ ದೇವರ ಹೆಸರು ಹೇಳ್ತಿರೋ, ದೇವರೇ ನನಗಿವತ್ತು ಈ ಕೆಲಸ ಆಗಬೇಕು, ನಾನು ಮಾಡೇ ಮಾಡ್ತೀನಿ, ಎಷ್ಟರ ಶ್ರಮ ಆಗಿರಲಿ, ನಾನು ನಿಮ್ಮ ಪಾದಗಳಲ್ಲಿ ಆ ವಿಚಾರವನ್ನು ಶರಣಾಗಿಸಿ ನಾನು ಆ ಕೆಲಸದಲ್ಲಿ ಮುಂದುವರಿತೀನಿ. ಅಲ್ಲಿ ಸತ್ರೂ ಪರವಾಗಿಲ್ಲ, ಉಳಿದ್ರೂ ಪರವಾಗಿಲ್ಲ, ಅದು ನಿಮ್ಮ ಇಚ್ಛೆ. ನನ್ನ ಪ್ರಾಮಾಣಿಕ ಪ್ರಯತ್ನ ನಿಷ್ಠೆಯಿಂದ ಕೂಡಿರುತ್ತೆ, ನಾನು ಶ್ರಮ ಪಟ್ಟೇ ಪಡ್ತೀನಿ, ನನ್ನ ಕೊನೆ ಉಸಿರಿರೋವರೆಗೂ ನಾನು ಶ್ರಮ
ಪಡ್ತೀನಿ ಅನ್ನೋ ರೀತಿಲಿ ಯಾವಾಗ ನೀವು ಒಂದು ಆಳವಾದ ಎನರ್ಜಿಗೆ ಕನೆಕ್ಟ್ ಆಗ್ತೀರಾ ನೋಡ್ರಿ, ಆವಾಗ ಅದು ನಿಮ್ಮ ಆತ್ಮಕ್ಕೆ, ನಿಮ್ಮ ಬುದ್ಧಿಗೆ, ನಿಮ್ಮ ಮೆದುಳಿಗೆ ಆದೇಶ ನೀಡಿದಂತಾಗತ್ತೆ. ಆವಾಗ ನೀವು ಸೀರಿಯಸ್ ಆಗಿ ಆ ವಿಚಾರವನ್ನು ಕನೆಕ್ಟ್ ಮಾಡ್ತೀರಾ. ಆಗ ಗಂಭೀರವಾಗಿ ಆ ವಿಚಾರವನ್ನು ಸುಪ್ತ ಮನಸ್ಸು ಜಾಗೃತಗೊಳಿಸಿಕೊಳ್ಳುವ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುತ್ತೆ. ಎಲ್ಲಿಯವರೆಗೂ ನೀವು ಉದಾಸೀನವಾಗಿ ಅಂದರೆ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ನಿಮ್ಮ ಮನಸ್ಸು, ನಿಮ್ಮ ಒಂದು ಆತ್ಮದ ಉದ್ದೇಶ ನಿಮ್ಗೆ ನೋವು ಕೊಡೋದಾಗಿರ್ಬೋದು, ನಿಮಗೆ ತುಂಬ ಸ್ಟ್ರೆಸ್ ಕೊಡೋದಾಗಿರ್ಬೋದು, ಈ ರೀತಿ ಆಗಿರೋದಿಲ್ಲ. ಅದು ನಿಮಗೆ ಅತ್ಯಂತ ಸುಖವಾಗಿಡಬೇಕು ಅಂತಲೇ ನೋಡ್ಕೊಳ್ತಾ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ನೀವು 3 ದಿನ ಏನಾದರೂ ತುಂಬ ಸ್ಟ್ರೆಸ್ ಕೊಟ್ಟು, ಇಲ್ಲ ಅಂದರೆ ತುಂಬ ಶಿಸ್ತಿನಿಂದ ಏನಾದರೂ ನಿಮ್ಮ ದೇಹಕ್ಕೆ, ಮನಸ್ಸಿಗೆ ನೋವು ಕೊಟ್ಕೊಂಡು ಆ ವಿಚಾರದಲ್ಲಿ ಮುಂದುವರೆದಾಗ ಎಲ್ಲೋ ಒಂದು ರೀತಿಲಿ ಒಂದು ಕ್ಷಣ ಅನಿಸುತ್ತೆ, ಇದು ಹೀಗೆ ಫಲ ಸಿಗೋದಿಲ್ಲ ಬಿಡು, ಯಾಕೆ ಶ್ರಮ ಅನ್ನೋ ರೀತಿಲಿ ಹಿಂದೆ ಸರಿದ್ಬಿಡ್ತೀರಾ. ಅದೇ ನೀವು ಈ ರೀತಿ ಸಮರ್ಪಣೆಯಾದಾಗ ಸಾವು ನೀನೇ, ನನ್ನ ಗೆಲುವು ನೀನೇ, ನನ್ನ ಬದುಕು ನೀನೇ ಅನ್ನೋ ಹಾಗೆ ಸೀರಿಯಸ್ ಆಗಿ ನೀವೊಂದು ಮೆಸೇಜನ್ನು ದೃಢವಾದ ರೀತಿಯಲ್ಲಿ ನಿಮ್ಮ ಒಂದು ಮೆದುಳಿಗೆ ಹಾಗೆ ಒಂದು ಬುದ್ಧಿಗೆ ರವಾನಿಸಿ ನೀವು ಆ ಕೆಲಸದಲ್ಲಿ ತೊಡಗಿಕೊಂಡಾಗ ಆಗ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಎಷ್ಟೋ ಸಾರಿ ಇದು ನಿಮ್ಮ ಅನುಭವಕ್ಕೆ ಬಂದಿದೆ. ಈ ರೀತಿ ಆದಮೇಲೆ ನಿಮ್ಮ ಜೀವನದಲ್ಲಿ ಅನೇಕ ಇಚ್ಛೆಗಳು ಕೈಗೂಡಿರೋದು. ಅಂದರೆ ನೀವೇ ಎಲ್ಲ, ನನಗೆ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ನನಗೆ ಅದು ಬೇಕೇ ಬೇಕು ಅನ್ನೋ ರೀತಿಲಿ, ನನಗೆ ಸಾವಾದರೂ ಆಗಲಿ, ನೋವಾದರೂ ಆಗಲಿ, ಏನಾದರೂ ಆಗಲಿ, ನಾನು ಆ ವಿಚಾರದಲ್ಲಿ ಮುಂದುವರಿತೀನಿ, ನನಗೆ ಆ ಕೆಲಸ ಬೇಕು ಅನ್ನೋ ರೀತಿಲಿ ನೀವು ಶಿಸ್ತಿನಿಂದ, ನಿಷ್ಠೆಯಿಂದ, ಪ್ರಾಮಾಣಿಕವಾಗಿ ಆ ವಿಚಾರದಲ್ಲಿ ಮುಂದುವರೆದಾಗಲೇ ನಿಮಗೆ ಫಲ ಸಿಕ್ಕಿರೋದು. ನಾನು ನಿಮಗೆ ಒಂದು ದಿನ ಹೇಳ್ತೀರಾ, ಬೆಳಗ್ಗೆ ಪೂಜೆ ಮಾಡ್ತೀರಾ, ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀರಾ, ಆಗಲೇ 2 ದಿನಕ್ಕೆ ನಿಮಗೆ ಬೇಡ ಅನಿಸ್ಬಿಡುತ್ತೆ, ಇದು ಈಗಲೇ ಆಗೋದಿಲ್ಲ ಬಿಡು, ಆಗೋದಿಲ್ಲ, ಇವೆಲ್ಲ ಆಗೋದಿದ್ರೆ ನಮ್ಮ ಜೀವನದಲ್ಲಿ ನಾವ್ಯಾಕೆ ಹೀಗಿರಬೇಕಾಗಿತ್ತು ಅನ್ನೋ ರೀತಿಲಿ ನೀವು ಅಂದ್ಕೊಂಡ್ರಿ ಅಂದರೆ ಅಲ್ಲಿ ನಿಮ್ಮ ಸಾಧನೆ ಕುಂಠಿತಗೊಳ್ಳುತ್ತೆ. ನಿಮ್ಮ ಒಳ ಒಂದು ಮನಸ್ಸಿರ್ಬೋದು, ಅದನ್ನೇ ಬಯಸುತ್ತೆ, ನಿಮ್ಗೆ ಯಾವುದೇ ರೀತಿಲಿ ಸ್ಟ್ರೆಸ್ ಆಗಬಾರ್ದು, ನೀವು ಆರಾಮಾಗಿರಬೇಕು ಅನ್ನೋ ರೀತಿಲಿ. ಹಾಗಾಗಿ ಅದು ನಿಮ್ಮನ್ನು ಆಲಸ್ಯಕ್ಕೆ ಒಳಪಡಿಸ್ತಾ ಇದೆ. ಇಲ್ಲಿ ಅದೇ ನೀವು, ನಾನು 21 ದಿನ, 48 ದಿನ ನಾನು ಎದ್ದೇ ಹೇಳ್ತೀನಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಸೇವೆ ಮಾಡ್ತೀನಿ, ಒಂದು ಪೂಜೆ ಮಾಡ್ತೀನಿ, ಒಂದು ವ್ರತ ಮಾಡ್ತೀನಿ, ಒಂದು ಆರಾಧನೆ ಮಾಡ್ತೀನಿ, ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಂದು ಕರ್ಮವನ್ನು ಮಾಡ್ತೀನಿ ಅನ್ನೋ ರೀತಿಲಿ ನಾನು ಕೆಲಸದ ವಿಚಾರ ಆಗಿರ್ಬೋದು, ಪೂಜೆಯ ವಿಚಾರ ಆಗಿರ್ಬೋದು, ಯಾವುದೇ ರೀತಿ ವಿಚಾರ ಆಗಿರ್ಬೋದು, ನಾನು ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ. ಅಂದರೆ ಒಂದು ಅಂಗಡಿ ಇಟ್ಟಿರ್ತೀರ, ಅಲ್ಲಿ 1 ದಿನ ಹೋಗಿರ್ತೀರ, ವ್ಯಾಪಾರ ಆಗೋದಿಲ್ಲ, 2ನೇ ದಿನವೂ ವ್ಯಾಪಾರ ಆಗಲ್ಲ, 3ನೇ ದಿನ ಆಗಲ್ಲ ಬಿಡು, ಇದು ನನಗೆ ಇದು ಯಾಕೋ ಒಲಿಲಿಲ್ಲ ಅನ್ನೋ ರೀತಿಲಿ ಅಲ್ಲಿ ಇಲ್ಲಿ ಕೇಳಿಸೋದು, ಹಾಗೆ ಹೀಗೆ ದುಡ್ಡು ಖರ್ಚು ಮಾಡೋದು ಎಲ್ಲ ಮಾಡ್ತೀರಾ. ಆದರೂ ಕೂಡ ಅಲ್ಲಿ ಏನೂ ಫಲ ಸಿಗೋದಿಲ್ಲ, ಸುಮ್ಮನಾಗ್ತೀರಾ. ಅಂದರೆ ನಿಮ್ಮ ಮನಸ್ಸು ಒಳಗಿದೆ ಫಲಿತಾಂಶ, ಹೊರಗೆಲ್ಲ ಹುಡುಕ್ತಾ ಇದ್ದೀರಾ. ಅಂದರೆ ಅದರ ಸಮಸ್ಯೆಗೆ ಪರಿಹಾರ ನೀವೇ ಆಗಿದ್ದೀರಾ. ನೀವು ಆ ಸಮಸ್ಯೆಯನ್ನು ಹೊತ್ತು 4 ಜನರ ಕಡೆ ತಿರುಗಾಡ್ತೀರಾ, ದುಡ್ಡನ್ನು ಖರ್ಚು ಮಾಡಿಕೊಂಡು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತದೆ. ಒಟ್ಟಾರೆಯಾಗಿ ನೀವು ಅದು ಏನೇ ಆಗಲಿ, ನಿನ್ನ ಶರಣದಲ್ಲಿದ್ದೀನಿ, ನಿನ್ನನ್ನು ನಂಬಿದ್ದೀನಿ, ನನ್ನ ಆತ್ಮವಿಶ್ವಾಸವನ್ನು ನಾನು ನಂಬಿದ್ದೀನಿ, ನನ್ನ ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಲೇ ನಾನು ಛಲವನ್ನು ಹೊಂದಿದ್ದೀನಿ, ನಾನು ಅದನ್ನು ಟಾರ್ಗೆಟ್ ಮಾಡೇ ಮಾಡ್ತೀನಿ, ನನ್ನ ಗುರಿ ಸಾಧನೆಯನ್ನು ನಾನು ಮಾಡೇ ಮಾಡ್ತೀನಿ. ಏನಾದರೂ ಆಗಲಿ, ಅದರಲ್ಲಿ ತಲೆ ಕೆಳಗಾಗಲಿ ಪ್ರಪಂಚ, ಆದರೆ ನಾನು ನನ್ನ ಒಂದು ಏನು ಇಚ್ಛೆ ಇದೆಯಲ್ಲ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೋಸ್ಕರ ನಾನು ಶ್ರಮಿಸ್ತೀನಿ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ, ನಿಮ್ಮ ಸಹಾಯ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ನಾನು ಮುಂದುವರಿತೀನಿ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ದೃಢವಾದ ನಿರ್ಧಾರ ತಗೊಂಡು ಸರೆಂಡರ್ ಆಗ್ತೀರೋ, ಆಗ ನಿಮ್ಮ ಮನಸ್ಸು, ಆತ್ಮ ನಿಮಗೆ ಒಂದು ಯಾವ ವಿಚಾರದಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಲ್ಲ, ಆ ವಿಚಾರದಲ್ಲಿ ಇವನು ತುಂಬ ಸೀರಿಯಸ್ ಆಗಿದ್ದಾನೆ, ಇದರ ಅವಶ್ಯಕತೆ ಇವರಿಗಿದೆ, ಇದನ್ನು ಕೊಡಲೇಬೇಕು ಅನ್ನೋ ರೀತಿಲಿ ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ನಿಮಗೆ ಬೇಕಾದ ಆತ್ಮಸ್ಥೈರ್ಯ, ನಿಮಗೆ ಯಾವ ರೀತಿ ಕರ್ಮಗಳನ್ನು ಮಾಡಬೇಕು, ಯಾವ ರೀತಿ ಉದ್ದೇಶಗಳನ್ನು ಹೊಂದಬೇಕು, ಯಾವ ರೀತಿ ನೀವು ಜೀವನದಲ್ಲಿ ಏನೆಲ್ಲ ಮಾಡಿದರೆ ಆ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನೋ ರೀತಿಲಿ ಗೈಡ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಸಮಸ್ಯೆಗೆ ಪರಿಹಾರ ಹೊರಗಿಲ್ಲ, ಎಲ್ಲೆಲ್ಲೋ ಅಲೆದಾಡಬೇಡಿ, ಸಮಸ್ಯೆಗೆ ಪರಿಹಾರ ಒಳಗೆ ಇದೆ. ಯಾಕಂದರೆ ಇಲ್ಲಿ ಭಗವಂತನ ಅಂಶ ನೀವಾಗಿದ್ದೀರಾ, ಅಂದರೆ ಬ್ರಹ್ಮಾಂಡದ ಕಣ ನೀವಾಗಿದ್ದೀರಾ, ಅಂದರೆ ಬ್ರಹ್ಮಾಂಡದ ಶಕ್ತಿ, ಭಗವಂತನ ಶಕ್ತಿ ನಿಮ್ಮೊಳಗೂ ಇದೆ ಅಲ್ವಾ. ಯಾಕಂದರೆ ನೀವು ಅವರ ಅಂಶ ಅಂದಮೇಲೆ ಆ ಶಕ್ತಿಗಳು ನಿಮ್ಮಲ್ಲೂ ಇದ್ದಾವೆ ಅಂತಲೇ ಅಲ್ವಾ. ಆ ಶಕ್ತಿಗಳನ್ನು ಜಾಗೃತಗೊಳಿಸಿ ಅನ್ನೋ ರೀತಿಲಿ ಇಲ್ಲಿ ಗುರು ನಿಮಗೆ ಅಡ್ವೈಸ್ ಮಾಡ್ತಿದ್ದಾರೆ. ಎಲ್ಲೆಲ್ಲೋ ತಡ್ಕಾಡ್ತಾ ಇದೆಯಾ, ಹುಡುಕಾಡ್ತಾ ಇದೆಯಾ, ನಾನು ನಿನ್ನೊಳಗೆ ಇದ್ದೀನಿ, ನನ್ನ ಧ್ವನಿಯನ್ನು ಕೇಳು, ಶಾಂತವಾಗು, ಸಮಾಧಾನದಿಂದ, ಆತ್ಮವಿಶ್ವಾಸದಿಂದ ನನ್ನ ಧ್ವನಿಯನ್ನು ಕೇಳು, ನಾನು ನಿನಗೆ ಒಳಗಿನಿಂದಲೇ ಮಾರ್ಗದರ್ಶನ ಮಾಡ್ತೀನಿ, ನೀನು ನನ್ನ ಕಡೆ ಫೋಕಸ್ ಮಾಡ್ತಾ ಇಲ್ಲ, ಹೊರಗೆಲ್ಲೋ ನಿನ್ನ ಕಣ್ಣುಗಳು ಭೌತಿಕವಾಗಿ ಹುಡುಕ್ತಾ ಇದ್ದಾವೆ, ನನ್ನ ಸಮಸ್ಯೆಗೆ ಪರಿಹಾರ ಏನು, ನಾನು ಏನು ಮಾಡಿದ್ರೆ ಮುಂದೆ ಹೋಗ್ತೀನಿ ಅನ್ನೋ ರೀತಿಲಿ, ನನಗೆ ಯಾರು ಬೆಂಬಲ ಇಲ್ಲ, ನಾನು ಏನು ಸಾಧನೆ ಮಾಡಲಿ ಅನ್ನೋ ರೀತಿಲಿ, ಇಲ್ಲ ನಾನು ಏನು ಪಡ್ಕೊಳ್ಳಿ, ನನಗೆ ಯಾರ್ದ ಸಪೋರ್ಟ್ ಇಲ್ಲ ಅನ್ನೋ ರೀತಿಲಿ, ಇಲ್ಲ ಯಾರದ್ದು ಅಹಂಕಾರಕ್ಕೆ ಬಲಿಯಾಗೋದು, ಇಲ್ಲ ಯಾರದೋ ಒತ್ತಡಕ್ಕೆ ಬಲಿಯಾಗೋದು, ಮೋಸಕ್ಕೆ ಬಲಿಯಾಗೋದು, ಇವೆಲ್ಲವೂ ನಿಮ್ಮೊಳಗೆ ನಡೀತಾ ಇದೆ ಅಂದರೆ ನಿಮ್ಮ ಮನಸ್ಸಿನ, ನಿಮ್ಮ ಆತ್ಮದ ಮೆಲುಧ್ವನಿಯನ್ನು ನೀವು ಕೇಳಿಸ್ಕೊಳ್ತಾ ಇಲ್ಲ, ನಿಮ್ಮ ಆತ್ಮದೊಳಗೆ ಕುಳಿತಿರುವ ಭಗವಂತನ, ಗುರುವಿನ ಅರಿವಿನ ಮೆಲುಧ್ವನಿಯನ್ನು ನೀವು ಕೇಳಿಸ್ಕೊಳ್ತಾ ಇಲ್ಲ. ಹಾಗಾಗಿ ಶಾಂತವಾಗಿರಿ. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಸಮಸ್ಯೆಗಳು ಇನ್ನೂ ಹದಗೆಡ್ತವೆ. ಅದರಿಂದ ಎದುರಿಗಿದ್ದವರಿಗೂ ಸಮಸ್ಯೆನೇ,
ನಿಮಗೂ ಕೂಡ ಸಮಸ್ಯೆನೇ ಅಲ್ವಾ. ಅಲ್ಲಿ ಒಂದು ವಾತಾವರಣನೇ ಹದಗೆಡುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಸಮಾಧಾನಗೊಳಿಸ್ಕೊಳ್ಬೇಕು. ಈ ಒಂದು ನಿಮ್ಮ ಎಲ್ಲ ರೀತಿಯ ಒಂದು ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋದಕ್ಕೆ ನೀವು ಶಾಂತವಾಗಬೇಕು, ಸಹನೆ ತಾಳ್ಮೆಯನ್ನು ಹೊಂದಬೇಕು. ಎದುರಿಗಿರೋರು ಏನೇ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರು ಮಾತಾಡೋದೆ ಅವರ ಒಂದು ಕರ್ಮ, ಅದನ್ನು ಹೊರಗೆ ಹಾಕ್ತಾ ಇರ್ತಾರೆ. ಅದನ್ನು ನಿಮ್ಮ ಮೇಲೆ ತೊಗೊಳ್ಬಾರ್ದು. ಆ ಎನರ್ಜಿನ ಅದನ್ನು ಇಗ್ನೋರ್ ಮಾಡಬೇಕು. ಅಂದರೆ ಬಾಣಗಳು ನಿಮ್ಮ ಕಡೆ ಪ್ರಯೋಗ ಆಗ್ತಾನೆ ಇರ್ತವೆ ಕೆಲವೊಂದು ರೀತಿಯಲ್ಲಿ, ಅನೇಕ ರೀತಿಯಲ್ಲಿ. ಅವುಗಳನ್ನು ನೀವು ತಗೊಳ್ತಾ ಹೋದರೆ ಅವೆಲ್ಲವೂ ನಿಮಗೆ ಚುಚ್ಚಿ ಚುಚ್ಚಿ ದೇಹವನ್ನು ಗಾಯಗೊಳಿಸ್ತಾ ಹೋಗ್ತವೆ. ಯಾವಾಗ ನೀವು ಆ ಜನರ ಮಾತುಗಳೆಂಬ ಬಾಣಗಳನ್ನು, ಅವರ ಅಹಂಕಾರದ ವರ್ತನೆ ಆಗಿರ್ಬೋದು, ಇಲ್ಲ ದುರ್ಬಲತೆಯ ಒಂದು ಪ್ರಭಾವ ಆಗಿರ್ಬೋದು, ಇಲ್ಲ ಚುಚ್ಚು ಮಾತುಗಳಾಗಿರ್ಬೋದು, ಸಂದೇಹಗಳಾಗಿರ್ಬೋದು, ಅವು ಯಾವುದೂ ನಿಮಗೆ ಸಂಬಂಧ ಇಲ್ಲ, ಆದರೂ ಕೂಡ ಅವು ಬರ್ತಾ ಇದ್ದಾವೆ ಆ ಬಾಣಗಳ ಮೂಲಕ. ಅವುಗಳನ್ನು ನೀವು ಅವಾಯ್ಡ್ ಮಾಡಿದಾಗ ಅವು ನಿಮ್ಮ ದೇಹವನ್ನು, ಮನಸ್ಸನ್ನು ಘಾಸಿಗೊಳಿಸೋದಿಲ್ಲ. ಅವುಗಳನ್ನು ತಡೆದು ಹಿಡಿದಷ್ಟು ಅವುಗಳು ಮತ್ತೆ ಮರಳಿ ಅವ್ರ ಕಡೆಗೆ ತಿರುಗ್ತವೆ, ಇಲ್ಲ ಅಲ್ಲೇ ಬಿದ್ದುಬಿಡ್ತವೆ ಅಲ್ವಾ. ನೀವು ಸೇಫ್ ಆಗ್ತೀರಾ. ಅದೇ ರೀತಿ ನೀವು ಈ ರೀತಿ ಬುದ್ಧಿವಂತಿಕೆಯನ್ನು ಕಲಿಬೇಕು. ಎಲ್ಲಿವರೆಗೂ ಜನರ ಮಾತಾಗಿರ್ಬೋದು, ಯಾವುದೋ ಒಂದು ವಿಚಾರ ಆಗಿರ್ಬೋದು, ಅನಗತ್ಯ ವಿಚಾರ, ಅನಗತ್ಯ ಸಮಸ್ಯೆ, ಹೇಗಾಗ್ಬೋದು, ಹಾಗಾಗ್ಬೋದು, ಹೀಗಾಗ್ಬೋದು, ಭವಿಷ್ಯದ ಒಂದು ಆಲೋಚನೆಗಳನ್ನು ನಿಮ್ಮ ಮೇಲೆ ಹಾವಿ ಮಾಡ್ಕೊಳ್ತಾ ತಗೊಳ್ತಾ ಹೋಗ್ತಿರೋ ಅಲ್ಲಿವರೆಗೂ ನಿಮ್ಮ ದೇಹ ಸ್ವಲ್ಪ ಸ್ವಲ್ಪವಾಗಿ ಗಾಯವಾಗ್ತಾ ಹೋಗುತ್ತೆ. ಆಗ ನೀವು ದುರ್ಬಲತೆಗೆ ಜಾರೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಕಾರ್ಡ್ಗಳನ್ನು ಸಂಕ್ಷಿಪ್ತವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ವಿವರಿಸ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನಾನು ಪರ್ಟಿಕ್ಯುಲರಾಗಿ ಇದೇ ಕಾರ್ಡ್ ಮೆಸೇಜ್ಗಳು ಹೀಗೆ ಬಂದಿದೆ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಅದನ್ನು ವಿವರಿಸಿ ನಿಮಗೆ ತಿಳಿ ಆಗುವಂತೆ ಹೇಳ್ತಾ ಇದ್ದೀನಿ. ನಿಮ್ಮ ಮನಸ್ಸಿಗೆ ಅದು ಅರ್ಥ ಆಗಬೇಕು, ಅದರಿಂದ ಕೆಲವು ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ನಿಮಗೆ ಸಹಾಯ ಆಗಬೇಕು, ಆ ರೀತಿ ವಿವರಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ನೀವು ಏನೋ ಒಂದು ಅಚೀವ್ ಮಾಡಲಿಕ್ಕೆ ಒಂದು ಸಮಯ ಅಂತ ಸಿಕ್ಕಿದೆ. ಅದು ಒಂದು ಪ್ರಾರ್ಥನೆ ಮಾಡೋಕ್ಕಾಗಿರ್ಬೋದು, ಪೂಜೆ ಮಾಡೋಕ್ಕಾಗಿರ್ಬೋದು, ಎಲ್ಲಿಗಾದರೂ ಹೋಗೋಕ್ಕಾಗಿರ್ಬೋದು, ಇಲ್ಲ ಅಂದರೆ ಈ ಸಮಯ 5 ವರ್ಷಗಳ ಕಾಲ ಒಂದು ನಿಮಗೆ ಸಮಯ ಸಿಗುತ್ತೆ ಏನಾದರೂ ಸಾಧನೆ ಮಾಡಲಿಕ್ಕೆ, ನಿಮ್ಮ ಒಂದು ಆಸೆ ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ. ಈ ಸಮಯವನ್ನು ವ್ಯರ್ಥವಾಗಿ ಕಳೆಯೋದಾಗಿರ್ಬೋದು, ಇಲ್ಲ ಏನೂ ಆಗೋದಿಲ್ಲ ಬಿಡು ಅನ್ನೋ ರೀತಿಲಿ, ಇಲ್ಲ ಯಾರ ಬೆಂಬಲ ಇಲ್ಲ ಅನ್ನೋ ರೀತಿಲಿ ನೀವು ಆ ರೀತಿ ಆಲೋಚನೆ ಮಾಡಿದಾಗ, ಆ ವಿಚಾರಗಳನ್ನು ಕೈಬಿಟ್ಟಾಗ 5 ವರ್ಷಗಳ ನಂತರ ನಿಮ್ಮ ಜೀವನ ಹೇಗಿರುತ್ತೆ ಅಂತೇಳಿ ನೀವು ಹೀಗೆ ಕಲ್ಪನೆ ಮಾಡ್ಕೊಳ್ಳಿ. ಹಾಗಾಗಿ ಆ ಕಲ್ಪನೆಯ ಒಂದು ಆಧಾರ ನಿಮಗೆ ಮಾರ್ಗದರ್ಶನ ನೀಡ್ತಾ ಇದೆ ಇಲ್ಲಿ. ಹಾಗಾಗಿ ಈ ಒಂದು ಶ್ರಮವನ್ನು ನಾನು ಹೀಗೆ ಪಡೋಣ. 5 ವರ್ಷಗಳ ನಂತರ ನನ್ನ ಜೀವನ ಹೇಗಿರುತ್ತೆ ನೋಡೋಣ. ಶ್ರಮ ಅಂತೂ ಬಿಡೋದು ಬೇಡ. ನಾನು ನಂಬಿದ ದೇವರಾಗಿರ್ಬೋದು, ಗುರುವಾಗಿರ್ಬೋದು ನನ್ನನ್ನು ಬೆಂಬಲ ಮಾಡ್ತಾ ಇದ್ದಾರೆ. ಅಂದರೆ ಯಾರೂ ಇಲ್ಲಿ ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೂ ಈ ಬ್ರಹ್ಮಾಂಡದ ಕಣ, ಆ ಭಗವಂತನ ಅಂಶ ನಾನಾಗಿದ್ದೇನೆ ಅಂದರೆ ಅವರಂತೂ ನನ್ನ ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ನಿಮಗೆ ನೀವೇ ಮನವರಿಕೆ ಮಾಡಿಕೊಳ್ಬೇಕು. ಮಾಡಿಕೊಂಡು ಪ್ರತಿಯೊಂದು ಕೆಲಸವನ್ನು ಅವರಿಗೆ ಸಮರ್ಪಣೆ ಮಾಡಿ ನೀವು ಮಾಡ್ತಾ ಹೋಗಬೇಕು. ಅದರಲ್ಲಿ ಸರಿ ಇದೆಯಾ, ಅವರು ನಿಮಗೆ ಮುಂದೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ತಪ್ಪಿದೆಯಾ, ಅಲ್ಲಿ ತಿದ್ದುತ್ತಾರೆ. ಇಲ್ಲ ಅದು ಬೇಡವಾ, ನಿಮಗೆ ಬೇರೆ ದಾರಿಯನ್ನು ತೋರಿಸ್ತಾರೆ. ಯಾಕಂದರೆ ನೀವು ಅವರನ್ನು ನಿಮ್ಮ ಒಂದು ಮಾರ್ಗದರ್ಶಕರನ್ನಾಗಿ ತೊಗೊಂಡಿರ್ತೀರ. ಆ ಗುರುವನ್ನೇ ಆಗಿರ್ಬೋದು, ಯಾವುದೇ ದೈವಶಕ್ತಿಯನ್ನೇ ಆಗಿರ್ಬೋದು ತೊಗೊಂಡಿದ್ದೀರಾ ಅಂದಮೇಲೆ ಅವರು ನಿಮಗೆ ಸರಿಯಾದ ಸಮಯದಲ್ಲಿ ಗೈಡ್ ಮಾಡೇ ಮಾಡ್ತಾರೆ. ಯಾಕಂದರೆ ಅವರ ಶರಣದಲ್ಲಿದ್ದೀರಾ ನೀವು. ನಿಮ್ಮನ್ನೇ ಎಲ್ಲ ಅಂತ ಹೇಳಿ ತಿಳಿದಿರುವ ನಿಮ್ಮ ಮಗುವನ್ನು ನೀವು ಕೈ ಬಿಡ್ತೀರಾ? ಏನೇ ಆದರೂ ಪರವಾಗಿಲ್ಲ, ನನ್ನ ಜೀವನ ಏನೇ ಆದರೂ ಪರವಾಗಿಲ್ಲ, ನಾನು ಎಷ್ಟೇ ಶ್ರಮ ಪಟ್ಟರೂ ಪರವಾಗಿಲ್ಲ, ನಾನೊಂದು ಹೊತ್ತು ಊಟ ಮಾಡದಿದ್ರೂ ಪರವಾಗಿಲ್ಲ, ನನ್ನ ಮಗು ನನ್ನ ಮೇಲೆ ಭರವಸೆ ಇಟ್ಟಿದೆ, ಅದಕ್ಕೊಂದು ದಡವನ್ನು ಸೇರಿಸಬೇಕು, ಅದಕ್ಕೊಂದು ಒಳ್ಳೆಯ ಭವಿಷ್ಯ ಕೊಡಬೇಕು ಅಂತೇಳಿ ಹೇಗೆ ನೀವು ಕನಸು ಕಾಣ್ತಾ ಇದ್ದೀರೋ, ಈ ಬ್ರಹ್ಮಾಂಡದ ಕಣ ನೀವಾಗಿದ್ದೀರಾ, ಭಗವಂತನ ಅಂಶ ನೀವಾಗಿದ್ದೀರಾ. ಅಂದರೆ ಭಗವಂತನಿಗೂ ಕೂಡ ನಿಮ್ಮ ಮೇಲೆ ಅದೇ ರೀತಿ ಕಾಳಜಿ, ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲ ಇದೆ. ಅದನ್ನು ನೀವು ಅವರ ಮೇಲೆ ಇಟ್ಟು ಶರಣಾಗಬೇಕು. ನೀವು ಅಂದ್ಕೊಳ್ಬೋದು ಇದು ಕಲ್ಪನೆ ಮಾಡ್ಕೊಳ್ಳೋಕೆ ಚೆನ್ನಾಗಿದೆ, ಇಲ್ಲ ಅಂದರೆ ಈ ರೀತಿ ಎಲ್ಲ ಆಗೋದಾಗಿದ್ದರೆ ನಾವ್ಯಾಕೆ ಇಷ್ಟು ಶ್ರಮ ಪಡಬೇಕು ಇತ್ತು ಅಂತ ಹೇಳಿ. ಶ್ರಮ ನೀವು ಪಡ್ತಾ ಇದ್ದೀರಿ ಅಂದರೆ ಅದಕ್ಕೆ ಫಲ ಜನ ಕೊಡ್ತಾ ಇಲ್ಲ, ಭಗವಂತನೇ ಆ ಜನರ ಮೂಲಕ ನಿಮಗೆ ಆ ಶ್ರಮದ ಫಲವನ್ನು ಕೊಡ್ತಾ ಇರೋದು. ಇಲ್ಲಿ ಏನೇ ಸಿಗಬೇಕು ಅಂದರೆ ಅದು ನಿಮಗೆ ಹಾಗೆ ಸಿಗ್ತಾ ಇಲ್ಲ. ಅದೃಶ್ಯ ಶಕ್ತಿಗಳು, ಕಾರಣದ ಶಕ್ತಿಗಳು, ಈ ಪ್ರಕೃತಿಯ ಶಕ್ತಿ ಆಗಿರ್ಬೋದು, ನೀವು ನಂಬಿದ ಗುರುವಿನ ಶಕ್ತಿ, ಅರಿವಿನ ಶಕ್ತಿ, ದೇವರ ಶಕ್ತಿ ಎಲ್ಲವೂ ನಿಮಗೆ ಕನೆಕ್ಟ್ ಆಗಿರ್ತವೆ. ಅದಕ್ಕೋಸ್ಕರನೇ ನಿಮಗೆ ಹಂತ ಹಂತವಾಗಿ ಮಾರ್ಗದರ್ಶನ, ಸಹಾಯ ಸಿಗೋದು. ಯಾಕಂದರೆ ನೀವು ಒಬ್ಬ ವ್ಯಕ್ತಿ ಹತ್ರ ಹೋಗಿ ಅವನ ಹತ್ರ ಹಣ ಕೇಳಿರ್ತೀರ, ಅವ್ರು ಹಣ ಕೊಡೋದಿಲ್ಲ ಅಲ್ವಾ. ಎಷ್ಟೋ ಸರಿ ನಿಮ್ಗಾಗಿದೆ, ಸಹಾಯ ಯಾಚಿಸಿದಾಗ ಆಗಿಲ್ಲ. ಅದೇ ನೀವು ಕೇಳೇ ಇಲ್ಲ ಸಹಾಯನ, ಭಗವಂತನಲ್ಲಿ ಆ ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ. ನಾಳೆ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ, ಯಾವುದಾದ್ರೂ ರೀತಿಲಿ ನೀವು ನನಗೆ ದಾರಿ ತೋರಿಸ್ತೀರಾ, ನನಗೆ ನಂಬಿಕೆ ಇದೆ ಬಾಬಾ, ನನ್ನ ಉದ್ದೇಶ ಒಳ್ಳೆಯದಿದೆ ಅಂದರೆ ನೀವು ನಂಗೆ ಸಹಾಯ ಮಾಡೇ ಮಾಡ್ತೀರಾ ಅಂತೇಳಿ ನೀವು ಅಂದ್ಕೊಂಡಾಗ ನಿಮಗೆ ಸಹಾಯ ಸಿಕ್ಕಿದೆ. ಅಲ್ಲಿಗೆ ಎದುರಿಗಿರುವ ಮನಸ್ಸನ್ನು ಬದಲಾಯಿಸುವ ಶಕ್ತಿ ಭಗವಂತನಿಗೆ ಮಾತ್ರ ಇದೆ. ನಿಮ್ಮ ಕೈಯಲ್ಲಿ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಅನ್ನುವ ಮನವರಿಕೆಯನ್ನು ಇಲ್ಲಿ ಗುರು ಮಾಡಿಸ್ತಾ ಇದ್ದಾರೆ. ನೀನು ಶರಣಾಗು, ನಿನಗೆಲ್ಲದು ಸಿಗುತ್ತೆ. ನೀನು ಒಂದು ಕ್ಷಮೆಯನ್ನು ಕೊಡು ಜನರಿಗೆ, ಮುಂದೆ ಹೋಗ್ತಾನೆ ಹೋಗು, ಯಾವತ್ತಿಗೂ ನಿಲ್ಲಬೇಡ. ಜೀವನದಲ್ಲಿ ಮೋಸ, ವಂಚನೆ, ಹಾಗೆ ನಿಂದನೆ, ಅವಮಾನ ಇವೆಲ್ಲವೂ ಬರ್ತಾನೆ ಇರ್ತವೆ. ಅವುಗಳನ್ನು ಇಗ್ನೋರ್ ಮಾಡು, ಇಲ್ಲ ಅವುಗಳನ್ನು ಪಾಠವಾಗಿ ತಗೋ, ಇಲ್ಲ ಅವು ನನ್ನ ಕರ್ಮವಾಗಿತ್ತು ಅನ್ನೋ ರೀತಿಲಿ, ಇಲ್ಲೇ ಕಳೆದಿದೆ ಅನ್ನೋ ರೀತಿಲಿ ಅದನ್ನು ಬಿಟ್ಬಿಡು. ಅದನ್ನು ಮತ್ತೆ ಹಾಗೆ ಇಲ್ಲ ದ್ವೇಷ, ಶತ್ರುತ್ವ
ಅಮೃತತ್ವದ ರೂಪದಲ್ಲಿ ತೊಗೊಂಡು ಮುಂದೆ ಹೋಗಬೇಡ, ಅವು ಎಲ್ಲಿವರೆಗೂ ನಿನ್ನನ್ನು ಹಿಂಬಾಲಿಸ್ತವೋ ಅವುಗಳ ಎನರ್ಜಿ ಕೂಡ ನಿನ್ನನ್ನು ಹಿಂಬಾಲಿಸುತ್ತೆ, ಹಾವಿ ಮಾಡ್ತಾ ಇರುತ್ತೆ ಅನ್ನೋ ರೀತಿಯಲ್ಲಿ ಗೈಡ್ ಮಾಡ್ತಾ ಇದ್ದಾರೆ ಗುರುವು. ಹಾಗಾಗಿ ನೀವು ಅವುಗಳನ್ನು ಬಿಡಬೇಕು. ಏನು ನಡೀತು ಏನು ನಡೆಯೋಲ್ಲ ಅವೆಲ್ಲವನ್ನು ಮರೆತು ನಿಮ್ಮ ಗುರಿ ಏನಿದೆ ಅದರ ಕಡೆ ನೀವು ಮುಂದೆ ಹೋಗಲೇಬೇಕು. ಜೀವನ ಇದು ನಿಲ್ಲಬಾರ್ದು. ನಿಂತರೆ ಕೆಸರಾಗ್ಬಿಡ್ತೀರಾ, ಹರಿದ್ರೆ ಒಳ್ಳೆ ರೀತಿಲಿ ನೀವು ಒಂದು ಸಮುದ್ರ ಸರೋವರವನ್ನು ಸೇರ್ತೀರಾ. ಸರೋವರ ಆ ಸಮುದ್ರವೇ ನೀವು ತಲುಪಬೇಕು ಅಂತ ಹೇಳಿ ಅಂದ್ಕೊಂಡಿರುವ ಗುರಿ ಅಂದರೆ ನಿಮ್ಮ ಆತ್ಮದ ಉದ್ದೇಶದ ಗುರಿಯಾಗಿದೆ. ಹಿಂದಿನ ಒಂದು ಜನ್ಮದ ಒಂದು ಗುರಿಯನ್ನು ಹೊಂದೇ ಈ ಜನ್ಮವನ್ನು ನೀವು ಪಡ್ಕೊಂಡಿರ್ತೀರ. ಆದರೆ ಇಲ್ಲಿ ನಿಮಗೆ ಕೆಲವೊಂದು ಕರ್ಮಗಳು ಆ ಬ್ಲಾಕೇಜ್ಗಳನ್ನು ಉಂಟು ಮಾಡಿ ಅದನ್ನು ಮರೆಮಾಚಿರ್ತವೆ. ಇದಕ್ಕೆ ನಿಮಗೆ ಒಂದು ಸ್ಪಷ್ಟೀಕರಣ ಸಿಗಬೇಕು. ನಿಮ್ಮ ಆತ್ಮದ ಉದ್ದೇಶ ಏನನ್ನು ಬಯಸಿ ಇಲ್ಲಿ ಹುಟ್ಟಿದೆ ಅಂತೇಳಿ ನೀವು ತಿಳ್ಕೊಳ್ಬೇಕು ಅಂದರೆ ಸರಿಯಾದ ಮಾರ್ಗದರ್ಶಕರನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ಆಗಲೇ ನೀವು ದಟ್ಟವಾದ ಒಂದು ಕಾಡಲ್ಲಿ ದಾರಿ ತಪ್ಪೋದಿಲ್ಲ. ಸರಿಯಾದ ಮಾರ್ಗದರ್ಶಕರಿದ್ದರೆ ನೀವು ಎಲ್ಲಿ ತಲುಪಬೇಕು ಆ ಜಾಗದಲ್ಲಿ ತಲುಪ್ತೀರಾ. ಈ ಜಗತ್ತು ಅನ್ನೋದು ಒಂದು ದಟ್ಟವಾದ ಕಾಡಿನ ರೀತಿಲೇ ಆಗಿದೆ. ನಿಮ್ಗೀಗ ದಾರಿ ಕಾಣಿಸ್ತಾ ಇಲ್ಲ, ಏನು ಮಾಡೋದು, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ ಅನ್ನೋ ರೀತಿಲಿ, ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಆಧ್ಯಾತ್ಮಿಕ ವಿಚಾರದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಮನೆಯ ಸಮಸ್ಯೆಯ ವಿಚಾರದಲ್ಲಾಗಿರ್ಬೋದು, ನೀವು ತೆಗೆದುಕೊಳ್ಳುವ ನಿರ್ಧಾರದಲ್ಲಾಗಿರ್ಬೋದು, ನಿಮ್ಮ ಒಂದು ವರ್ತನೆಯಲ್ಲಾಗಿರ್ಬೋದು, ನಿಮ್ಮ ಎದುರಿಗಿರುವವರ ವರ್ತನೆಯಲ್ಲಾಗಿರ್ಬೋದು, ತೀರ್ಮಾನ ತಗೊಳಕ್ಕೆ ಆಗ್ತಾ ಇಲ್ಲ ನಿಮಗೆ ಅಂದರೆ ಇಲ್ಲಿ ನಿಮಗೆ ಮಾರ್ಗದರ್ಶಕರ ಕೊರತೆ ಇದೆ. ಮಾರ್ಗದರ್ಶಕರು ಇದ್ದರೂ ಕೂಡ ಕೆಲವೊಂದು ಸಾರಿ ಅದು ಬೇಗನೆ ಫಲ ಕೊಡಲ್ಲ ಅನ್ನೋ ರೀತಿಲಿ ಆಲಸ್ಯನೂ ಉಂಟಾಗ್ತಾ ಇದೆ. ಎಲ್ಲೋ ಒಂದು ರೀತಿಲಿ ಇಷ್ಟೇ ನಾನು ಏನು ಮಾಡಿದ್ರು ಇಷ್ಟೇ ನನ್ನ ಜೀವನ ಅನ್ನೋ ರೀತಿಲಿ ಒಪ್ಕೊಂಡಿದ್ದೀರಾ. ಅಂದರೆ ಹಣೆ ಬರಹದಲ್ಲಿ ಇದ್ದದ್ದೇ ಆಗೋದು ಅನ್ನೋ ರೀತಿಲಿ ನೀವು ಮನವರಿಕೆ ಮಾಡಿಕೊಂಡಾಗ ಇಲ್ಲಿ ಭಗವಂತನ ಒಂದು ಉತ್ತರನೂ ಕೂಡ ಅದೇ ರೀತಿ ಇರುತ್ತೆ. ಯಾವ ರೀತಿ ಅಂದರೆ ಒಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಮಾತು ಹೇಳಿದ್ದಾರೆ, ನಿನ್ನ ಹಣೆಯ ಬರಹದಲ್ಲಿ ನೀನೇನಾದರೂ ಪ್ರಯತ್ನ ಪಟ್ಟರೆ ನಿನಗೆ ಫಲ ಸಿಗುತ್ತೆ ಅನ್ನೋದಿದ್ದರೆ ಆವಾಗ ನಿನ್ನ ಹಣೆ ಬರಹದಲ್ಲಿ ಇದ್ದನ್ನೇ ಒಪ್ಕೊಂಡಿದ್ದು ತಪ್ಪು ನಿಂದಲ್ವಾ ಅನ್ನೋ ರೀತಿಲಿ ಕೇಳೋ ಹಾಗಿದೆ. ಇಲ್ಲಿ ಅದೇ ಪ್ರಶ್ನೆ ಬಂದಿದೆ. ಹಾಗಾಗಿ ನೀವು ಒಪ್ಕೊಂಡ್ರೆ ನನ್ನ ಹಣೆ ಬರಹದಲ್ಲಿ ಇದ್ದದ್ದೇ ನಡೆಯೋದು ಅನ್ನೋ ರೀತಿಯಲ್ಲಿ ಒಪ್ಕೊಂಡ್ರೆ ಅದೇ ಆಗುತ್ತೆ. ಇಲ್ಲ ನಾನು ಬದಲಾಯಿಸಿಕೊಳ್ಬಹುದು ಅಂದರೆ ಬದಲಾಯಿಸಿಕೊಂಡದ್ದಕ್ಕೆ ಅನೇಕ ರೀತಿಯ ಉದಾಹರಣೆಗಳು ನಿಮ್ಗೆ ಇಲ್ಲಿ ಸಿಗ್ತವೆ. ಒಳ್ಳೆಯ ಉದ್ದೇಶಗಳ ಕರ್ಮಗಳ ಮೂಲಕ ದಿಟ್ಟತನದಿಂದ ಹೋರಾಟ ಮಾಡಬೇಕು. ಜನ ಯಾವ ದೃಷ್ಟಿಯಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋದು ವಿಚಾರ ಆದರೂ ಕೂಡ ನಿಮ್ಮ ಉದ್ದೇಶ ನಿಮ್ಮನ್ನು ಸರಿಯಾದ ದೃಷ್ಟಿಕೋನದಲ್ಲಿ ನೋಡ್ತಾ ಇದೆ. ಹಾಗಾಗಿ ನಿಮ್ಮ ದೃಷ್ಟಿಯಲ್ಲಿ ನೀವು ಏನು ಅನ್ನೋದು ಮುಖ್ಯ. ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ನೀವು ಯಾವ ಗುರಿಯನ್ನು ಹೊಂದಿದ್ದೀರಾ, ಯಾವ ಉದ್ದೇಶವನ್ನು ಹೊಂದಿದ್ದೀರಾ, ಅದು ಬೇರೆಯವರಿಗೆ ನೋವು ಕೊಡ್ತಾ ಇದೆಯೋ ಇಲ್ಲ ಅದು ನಿಮಗೆ ಒಂದು ಹೆಮ್ಮೆ ತರುವ ಹಾಗೆ ಮಾಡ್ತಾ ಇದೆಯಾ, ಮನಸ್ಸಲ್ಲಿ ಒಂದು ಸಂತೋಷ ಕೊಡ್ತಾ ಇದೆಯೋ, ಇಲ್ಲ ಯಾರಿಗಾದರೂ ನೀವು ಮೋಸ ಮಾಡಿದಾಗ ಒಳಗೆ ನಿಮಗೆ ಫೀಲ್ ಆಗುತ್ತೆ ನಾನು ಅವ್ರಿಗೆ ಮೋಸ ಮಾಡಿದ ಸಂಪಾದನೆ ಮಾಡಿದ್ದಿದ್ದು ಅನ್ನೋ ರೀತಿಯಲ್ಲಿ ಅಲ್ವಾ. ಅದೇ ನೀವು ಯಾರಿಗೂ ಮೋಸ ಮಾಡದೆ ₹1 ಸಂಪಾದನೆ ಮಾಡಿದಾಗ ನಿಮಗೆ ಸಂತೋಷ ಸಿಗುತ್ತೆ. ನಾನು ₹1 ಸಂಪಾದನೆ ಮಾಡಿದ್ದೀನಿ, ಅದರಲ್ಲಿ ಯಾರಿಗೂ ಕೆಟ್ಟದನ್ನು ಬಯಸದೆ ಅನ್ನೋ ರೀತಿಯಲ್ಲಿ ಫೀಲ್ ಆಗುತ್ತೆ. ಆವಾಗ ನಿಮ್ಮ ಎನರ್ಜಿ ಬೇರೆದೇ ರೀತಿಯಲ್ಲಿ ನಿಮ್ಮನ್ನು ಮುಂದೆ ತಗೊಂಡು ಹೋಗುತ್ತೆ. ನೀವು ಬೇರೆಯವರಿಗೆ ಮೋಸ ಮಾಡಿದಾಗ ಆ ಎನರ್ಜಿ ಯಾವ ರೀತಿ ನಿಮ್ಮಲ್ಲಿ ರಿಯಾಕ್ಟ್ ಮಾಡುತ್ತೆ, ಹಾಗೆ ನೀವು ಯಾರಿಗೂ ಮೋಸ ಮಾಡದೆ ₹1 ಒಂದು ಒಳ್ಳೆ ರೀತಿಯಲ್ಲಿ ಗಳಿಸಿದಾಗ ಯಾವ ರೀತಿ ಎನರ್ಜಿ ಒಂದು ನಿಮ್ಮಲ್ಲಿ ಕನೆಕ್ಟ್ ಆಗುತ್ತಲ್ಲ, ಅದರ ಆಧಾರದ ಮೇಲೆ ನಿಮ್ಮ ಭವಿಷ್ಯ ರೂಪುಗೊಳ್ಳುತ್ತೆ. ಹಾಗೆ ನಿಮ್ಮ ಆರೋಗ್ಯ ಆಗಿರ್ಬೋದು, ನಿಮ್ಮ ಒಂದು ಚೈತನ್ಯ ಶಕ್ತಿ ಅವರ ಪರಿಶುದ್ಧವಾಗ್ತಾ ಹೋಗುತ್ತೆ. ಇದರ ಆಧಾರದ ಮೇಲೆ ನಿಮಗೆ ಭವಿಷ್ಯದಲ್ಲಿ ಎಲ್ಲವೂ ಸಿಗುತ್ತೆ. ಹಾಗಾಗಿ ಕೆಲವೊಂದು ಸಾರಿ ನಿಮ್ಮ ಒಂದು ನೋವನ್ನು ಎಮೋಷನ್ ಜೊತೆ ನೀವು ಕನೆಕ್ಟ್ ಮಾಡಿಬಿಡ್ತೀರ. ಆವಾಗ ನಿಮ್ಮ ಮನಸ್ಸು ಹೆದರುತ್ತೆ ಆ ವಿಚಾರದಲ್ಲಿ ಮುಂದುವರಿಲಿಕ್ಕೆ, ಇಲ್ಲ ಅಂದರೆ ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗಲಿಕ್ಕೆ. ಹಾಗಾಗಿ ನೀವು ನೋವಿನ ಸಮಸ್ಯೆಯ ವಿರುದ್ಧ ಕೆಲಸ ಮಾಡಲು ಧೈರ್ಯವಾಗಿ ಮುಂದುವರೆದಾಗ ನಿಮ್ಮ ಆತ್ಮ ನಿಮಗೆ ಕನೆಕ್ಟ್ ಆಗುತ್ತೆ. ನಿಮಗೆ ಒಳಗಿನಿಂದ ಕೆಲವು ಅನುಭವಗಳನ್ನು ಕೊಡುತ್ತೆ, ಕೆಲವು ಪಾಠಗಳನ್ನು ಕಲಿಸುತ್ತೆ, ಕೆಲವು ಪರೀಕ್ಷೆಗಳನ್ನು ಎದುರಿಸುವ ಧೈರ್ಯ ಎಲ್ಲವನ್ನು ಕೊಟ್ಟು ನೀವು ಏನು ಸಾಧ್ಯ ಅಲ್ಲ, ಅಸಂಭವ ನನ್ನಿಂದ ಸಾಧ್ಯನೇ ಅಲ್ಲ ಅನ್ನೋ ರೀತಿಯಲ್ಲಿ ಇದ್ದ ವಿಚಾರಗಳಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಾ. ಅದೇ ರೀತಿ ನ್ಯಾಯಾಲಯದ ಹೋರಾಟದಲ್ಲಿ ನೀವು ನಿಂತಿದ್ದೀರಾ ಅಂದರೆ ನಿಮ್ಗೆ ಅದು ಸಿಗಬೇಕು, ಖಂಡಿತ ಸಿಗತ್ತೆ. ನಿಮ್ಮ ಉದ್ದೇಶ ಹಾಗೆ ನಿಮ್ಮ ಒಂದು ಅದು ಯಾವ ರೀತಿ ನಿಮಗೆ ಆ ಎನರ್ಜಿ ಕನೆಕ್ಟ್ ಆಗಿದೆ ಅನ್ನೋದ್ರ ಮೇಲೆ ನಿಮಗೆ ನ್ಯಾಯ ಸಿಗುತ್ತೆ. ಆದಷ್ಟು ಬೇಗನೆ ನೀವು ಅದರಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತೀರಾ. ಎಲ್ಲೋ ಒಂದು ರೀತಿಯಲ್ಲಿ ತೃಪ್ತಿ ಇದೆ. ನೀವು ಗುರುವಿನಲ್ಲಿ ಶರಣಾಗಿದ್ದರಿಂದ ನಿಮಗೆ ಕೆಲವರ ಸಹಾಯ ಕೂಡ ಇಲ್ಲಿ ಕನೆಕ್ಟ್ ಆಗುತ್ತೆ. ಒಂದು ಹಳೆಯ ವಿಚಾರಗಳು ಕೂಡ ಅಲ್ಲಿ ಕೆದಕಿ ಹೊರಗೆ ಬರ್ತವೆ. ಅದರಿಂದ ನಿಮಗೆ ಬೇಗನೆ ಆ ವಿಚಾರದಲ್ಲಿ ಹೊರಗೆ ಬರ್ತೀರಾ. ಯಾಕಂದರೆ ಕೋರ್ಟು ಕಚೇರಿಯ ವಿಚಾರಕ್ಕೆ ನೀವು ಒಳಗಾಗಿದ್ದರೆ ಈ ಜನ್ಮದಲ್ಲಿ ಅಂದರೆ ಅದು ಹಿಂದಿನ ಜನ್ಮದ ಕರ್ಮವನ್ನು ಸೂಚಿಸ್ತದೆ. ಕೆಲವರು ಯಾವುದೇ ರೀತಿ ಒಂದು ಕೋರ್ಟು ಕಚೇರಿ ವಿಚಾರಗಳಲ್ಲಿ ಒಳಗೆ ಹೋಗಿರಲ್ಲ ಈ ಜನ್ಮದಲ್ಲಿ. ಅದೇ ರೀತಿ ಅವರು ಸರಳವಾಗಿ ಆದರೂ ಪರವಾಗಿಲ್ಲ ನೆಮ್ಮದಿಯ ಜೀವನ ಮಾಡ್ತಿರ್ತಾರೆ. ಕೆಲವರು ಆ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಾ ಅನ್ನೋದಾದರೆ ಇಲ್ಲಿ ಆ ವಿಚಾರ ಈ ಜನ್ಮದ್ದಲ್ಲ, ಹಳೆಯ ಜನ್ಮದ್ದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂದರೆ ತುಂಬ ಬ್ಲಾಕೇಜ್ಗಳು ಇದ್ದಾವೆ. ಗುರುವಿನಲ್ಲೇ ಶರಣಾಗಬೇಕು. ಹಾಗೆ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಬೇಕು. ಹೋರಾಟ ನಿಮ್ದಿದ್ದಾಗ ಖಂಡಿತ ಅದಕ್ಕೆ ಫಲ ಸಿಗುತ್ತೆ. ಯಾವುದೇ ಕಾರಣಕ್ಕೂ ದುರ್ಬಲತೆಗೆ ಜಾರಬಾರ್ದು. ಕುಗ್ಗಿಸುವ ಜನರು, ಕುಗ್ಗಿಸುವ ವಿಚಾರಗಳು ಎದುರಾಗ್ತವೆ. ನಿಮ್ಮ ಉದ್ದೇಶ ಒಳ್ಳೆಯದಿದೆಯಲ್ವಾ, ಹಾಗಾಗಿ ನೀವು ಬೇರೆ ಯಾವುದ್ರ ಕಡೆನೂ ಇಲ್ಲಿ ಗಮನ ಹರಿಸಬಾರ್ದು. ನೀವು ಮುಂದೆ ಹೋಗಲೇಬೇಕು. ಇವಾಗ 4 ಜನ ನಿಮ್ಮ ಸುತ್ತ ನಿಂತು ನಿಮಗೆ ಬೆರಳು ಮಾಡ್ತಾ ಇದ್ದಾರೆ. ಅದೇ ನೀವು ಹೋರಾಟ ಮಾಡಿ ಗೆದ್ದು ನಿಂತಾಗ ಆ ಬೆರಳು ಅವ್ರ ಕಡೆನೇ ತಿರುಗಿರುತ್ತೆ.
ನಾನು ಹೇಗೆ ಮಾತಾಡಿದೆ ಅಂತೇಳಿ. ಆ ರೀತಿ ನೀವು ಪರಿವರ್ತನೆಯನ್ನು ನಿಮಗೆ ನೀವೇ ತಂದ್ಕೊಳ್ಬೇಕು. ಇಲ್ಲಿ ಯಾರೂ ನಿಮಗೆ ಭರವಸೆ ನೀಡೋದಿಲ್ಲ. ನಿಮಗೆ ನೀವೇ ಭರವಸೆ. ನಿಮಗೆ ಏನಾದರೂ ಸಹಾಯ ಸಿಗಬೇಕು ಅಂದರೆ ಅದು ನೀವು ನಂಬಿದ ಗುರುವಾಗಿರ್ಬೋದು, ದೈವಶಕ್ತಿಗಳಾಗಿರ್ಬೋದು, ನಿಮ್ಮನ್ನು ಯಾರು ಪ್ರೀತಿ ಮಾಡಿ ನೀವು ಅವರಿಗೆ ಏನೇ ಕೊಡದೇ ಇದ್ದರೂ, ಬೆಲೆ ಕೊಡದೇ ಇದ್ದರೂ ಅವರು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾರಲ್ಲ, ಅವರ ಬ್ಲೆಸ್ಸಿಂಗ್ ನಿಮಗೆ ತುಂಬ ಸಹಾಯ ಮಾಡುತ್ತೆ. ಹಾಗೆ ನೀವು ಮಾಡಿದ ದಯೆ, ದಾನ, ಧರ್ಮದ ಸೇವೆಗಳು, ಒಂದು ಪ್ರಾಣಿ ಪಕ್ಷಿಗೆ ನೀವೊಂದು ಪ್ರೀತಿ ತೋರಿದ್ದೀರಾ, ಒಂದು ದಯೆ ತೋರಿಸ್ತಾ ಇದ್ದೀರಾ ಅಂದರೆ ಅವುಗಳ ಮೌನವಾದ ಬ್ಲೆಸ್ಸಿಂಗ್ ಕೂಡ ಈ ಸಮಯದಲ್ಲಿ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಎಲ್ಲ ರೀತಿಯ ಅಂದರೆ ಬದುಕು ಹೇಗಿರಬೇಕು, ಜೀವನದಲ್ಲಿ ಯಾವ ರೀತಿ ಸಾಧನೆ ಬೇಕು, ಯಾವ ರೀತಿ ದಡ ಸೇರಬೇಕು, ಯಾವ ರೀತಿ ನೆಮ್ಮದಿ ಬೇಕು, ಆರೋಗ್ಯ ಬೇಕು, ಎಲ್ಲದರ ಒಂದು ಮರ್ಮ ಬಾಬಾರವರ ಉಪದೇಶಗಳಲ್ಲಿ ಅಡಗಿದೆ. ಆ ಉಪದೇಶಗಳಂತೆ ನೀವು ನಡ್ಕೊಂಡ್ರೆ ಸಾಕು. ನೀವು ಎಂಥದ್ದೇ ಪಾಪ ಮಾಡಿರಿ, ಬಾಬಾ ನಾನು ಇಂಥ ಪಾಪ ಮಾಡಿಬಿಟ್ಟಿದ್ದೀನಿ, ತಿಳಿದೋ ತಿಳಿಯೋದು ನನ್ನಿಂದ ಈ ತಪ್ಪಾಗಿದೆ, ಕ್ಷಮಿಸ್ಬಿಡಿ, ಇನ್ನೆಂದೂ ನಾನು ಆ ತಪ್ಪುಗಳನ್ನು ಮಾಡೋದಿಲ್ಲ, ನಾನು ನಿಮ್ಮ ಶರಣದಲ್ಲಿ ಬಂದಿದ್ದೀನಿ, ರಕ್ಷಿಸುವ ಭಾರ ನಿಮ್ಮದು ತಂದೆ ಅಂತೇಳಿ ನೀವು ಯಾವಾಗ ಶರಣಾಗ್ತಿರೋ ಆ ಶರಣಾಗತಿ, ಆ ಸರೆಂಡರ್ ಭಾವಕ್ಕೆ ಭಗವಂತ ಒಲಿತಾನೆ. ಆ ತಪ್ಪನ್ನು ಕ್ಷಮಿಸ್ತಾರೆ. ಮುಂದೆ ಆ ತಪ್ಪಿಗೆ ಒಂದು ಕರ್ಮ ಅನ್ನೋದು ರೆಡಿ ಆಗಿರುತ್ತೆ. ಅದಕ್ಕೆ ತಕ್ಕ ಹಾಗೆ ಕೆಲವು ಫಲಗಳನ್ನು ನೀವು ಅನುಭವಿಸಲೇಬೇಕಾಗತ್ತೆ. ಯಾರಿಗೂ ಬಿಡೋದಲ್ಲ ಅದು ಕರ್ಮ. ಹಾಗಾಗಿ ನಿಮಗೂ ಅದು ಒಂದು ಕನೆಕ್ಟ್ ಆಗುತ್ತೆ. ಕೆಲವೊಂದು ಸಣ್ಣ ಪುಟ್ಟ ನೋವುಗಳನ್ನು ಕೊಡ್ತಾರೆ. ಹಾಗೆ ಅದನ್ನು ಪೂರ್ಣ ಭಾರವನ್ನು ಅವರು ತೊಗೊಳ್ತಾರೆ. ಅವರು ಕೂಡ ಆ ನೋವನ್ನು ಅನುಭವಿಸ್ತಾರೆ. ಯಾಕಂದರೆ ಅವರು ನಿಮಗೆ ಮಾತು ಕೊಟ್ಟಿದ್ದಾರೆ, ನನ್ನ ಶರಣದಲ್ಲಿ ಬಂದಿದ್ದೀನಿ ಅಂದರೆ ನಾನು ನಿನ್ನ ಪಾಪವನ್ನು ಭರಿಸ್ತೀನಿ ಅಂತೇಳಿ. ಹಾಗಾಗಿ ಅವರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಸ್ವಲ್ಪ ಜಂಕ್ಸ್ ಫುಡ್ಡನ್ನು ತಿಂತೀರಾ, ಇಲ್ಲಾಂದರೆ ತುಂಬ ಒಂದು ಧಾರಾವಾಹಿ ವಿಚಾರಗಳಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀರಾ ಅಂದರೆ ಅಭ್ಯಾಸ ನಿಮಗೆ. ರಾತ್ರಿನೂ ನೋಡಿರ್ತೀರ, ಬೆಳಗ್ಗೆನೂ ನೋಡ್ತೀರಾ, ಇನ್ನೊಂದು ಸರಿ ಬಂದಾಗ ಅದನ್ನು ಮತ್ತೆ ನೋಡ್ತಾ ಇರ್ತೀರ. ಆ ಪಾತ್ರಗಳ ಮೇಲೆ ಅಂದರೆ ಆ ಪಾತ್ರಗಳ ಮೇಲೆ ನಿಮ್ಮದು ಎಷ್ಟು ಕಾನ್ಸಂಟ್ರೇಟ್ ಇದೆಯೋ ಅದನ್ನು ತೆಗೆದು, ಅಂದರೆ ಅದಕ್ಕೆ ಅಡಿಕ್ಟ್ ಆಗಿರುವ ಗುಣವನ್ನು ಹೊರತುಪಡಿಸಿ ನಿಮ್ಮ ಜೀವನದಲ್ಲಿ ನೀವೇನಾದರೂ ನಿಮ್ಮೊಳಗೆ ನಿಮ್ಮ ಆತ್ಮ ಉದ್ದೇಶ ಏನಿದೆಯೋ ಅದನ್ನು ಹೊರಗೆ ಹಾಕಲಿಕ್ಕೆ ನೀವು ಪ್ರಯತ್ನ ಪಡಬೇಕು ಈ ಸಮಯದಲ್ಲಿ. ಯಾಕಂದರೆ ನಿಮ್ಮ ಆತ್ಮದ ಉದ್ದೇಶ ಜಂಕ್ಸ್ ಫುಡ್ಡನ್ನು ತಿನ್ನೋದಾಗಿರ್ಬೋದು, ಇಲ್ಲ ಯಾವುದೇ ರೀತಿ ಒಂದು ಚಟಗಳಿಗೆ, ಅಭ್ಯಾಸಗಳಿಗೆ ಹೊಂದ್ಕೊಳ್ಳೋದಾಗಿರೋದಲ್ಲ. ಅಂದರೆ ಅದು ಯಾವುದೇ ರೀತಿ ವಿಚಾರ ಆಗಿರ್ಬೋದು, ಅದನ್ನು ಬಿಟ್ಟು ನೀವು ಇಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಹುಟ್ಟಿದ್ದೀರಾ. ನಿಮ್ಮ ಅಭ್ಯಾಸ ಇಷ್ಟೇ ಅಲ್ಲ, ಹವ್ಯಾಸ ಇಷ್ಟೇ ಅಲ್ಲ, ಇಷ್ಟಕ್ಕೆ ಸೀಮಿತಗೊಳಿಸ್ಬೇಡಿ. ಇದು ನಿಮ್ಮನ್ನು ಭ್ರಮೆಗೊಳಿಸ್ತಾ ಇರುವ ಒಂದು ಕರ್ಮದ ಎನರ್ಜಿ ಆಗಿದೆ. ನೀವು ಇಲ್ಲಿಂದ ಹೊರಗೆ ಬರಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದೀರಾ, ಆದರೂ ಕೂಡ ಗುರುವಿನ ಶರಣದಲ್ಲಿದ್ದರೂ ಕೂಡ ಈ ವಿಚಾರಗಳಿಗೆ ಅಡಿಕ್ಟ್ ಆಗಿದ್ದೀರಾ. ಇವುಗಳಿಂದ ನೀವು ಸ್ವಲ್ಪವಾಗಿ ನಿಧಾನವಾಗಿ ಹೊರಗೆ ಬರಬೇಕು. ಇದು ಹೊರಗೆ ಬರೋಕ್ಕೆ ಆಗದೇ ಇರೋದೇನೋ ಒಂದು ದಾರಿ ಅಲ್ಲ, ಆ ಸುಳಿವಲ್ಲ. ಆ ಸುಳಿವಿನಿಂದ ನೀವು ಹೊರಗೆ ಬರ್ತೀರಾ. ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ಆಧ್ಯಾತ್ಮಿಕ ಮಾರ್ಗವನ್ನು ಆರಿಸ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯ ಉತ್ತಮವಾದ ಕೆಲಸವನ್ನೇ ಮಾಡಿಬಿಟ್ಟಿದ್ದೀರಾ ಈಗಾಗಲೇ. ಆ ರೀತಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಅಂದರೆ ನೀವು ಈ ದಾರಿಯಲ್ಲಿ ಸಾಕ್ತಾ ಇದ್ದೀರಾ ಅಂದರೆ ಇಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಎನರ್ಜಿಗಳು, ಒಳ್ಳೆಯ ಎನರ್ಜಿಗಳು ಕನೆಕ್ಟ್ ಆಗ್ತವೆ. ಹಾಗೆ ನಿಮ್ಮಲ್ಲಿ ಇದ್ದ, ಇಲ್ಲ ನಿಮ್ಮ ಮೇಲೆ ಹಾವಿ ಮಾಡಿದ್ದ, ಇಲ್ಲ ಒಂದು ಬ್ಲಾಕೇಜ್ಗಳ ಎನರ್ಜಿ, ಯಾರದ್ದೇ ಒಂದು ಕೆಟ್ಟ ದೃಷ್ಟಿ, ಕೆಟ್ಟ ಪ್ರಭಾವದ ಎನರ್ಜಿ ತನ್ನಿಂದ ತಾನೇ ರಿಮೂವ್ ಆಗ್ತಾ ಹೋಗುತ್ತೆ, ಹಿಂದೆ ಸರಿಯುತ್ತೆ. ಯಾಕಂದರೆ ಇದು ಕಾಣದೇ ಇರುವ ಅದೃಶ್ಯ ಶಕ್ತಿಗಳ ಪ್ರಭಾವ ಹೇಗಿದೆ ಅಂದರೆ ಈ ಆಧ್ಯಾತ್ಮಿಕ ಒಂದು ಪಯಣದಲ್ಲಿ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆ ದಾರಿಯಲ್ಲಿ ಹೋಗಬೇಕಾದ್ರೆ ನಿಮ್ಮ ಒಂದು ಹಳೆಯ ಒಂದು ಬ್ಲಾಕೇಜ್ಗಳ ಎನರ್ಜಿ ಆಗಿರ್ಬೋದು, ಕೆಟ್ಟದಾಗಿರ್ಬೋದು, ಅದೆಲ್ಲವೂ ಕಳಿಸ್ತಾ ಒಂದೊಂದೇ ಹೊರಗೆ ಹೋಗ್ತಾನೆ ನಿಮ್ಮ ಇನ್ನು ಈ ಒಂದು ಆಧ್ಯಾತ್ಮಿಕ ಲೋಕದ ಪಯಣಕ್ಕೆ ಕರ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ನೀವು ತುಂಬ ಸುರಕ್ಷಿತವಾಗಿದ್ದೀರಾ. ಅಂದರೆ ಹೇಗೆ ದಿನನಿತ್ಯ ಒಳ್ಳೊಳ್ಳೆಯ ಆಹಾರವನ್ನು ತಿಂತಾ, ಹೊತ್ತೊತ್ತಿಗೆ ಮಾಡ್ಕೊಳ್ತಾ, ನಿದ್ದೆ, ಸರಿಯಾದ ಒಂದು ಸರಳವಾದ ನಡೆ, ನುಡಿ, ಭಾವ, ಧ್ಯಾನ, ಒಂದು ಒಳ್ಳೆಯ ಮಾತು, ಒಳ್ಳೆಯ ಕಥೆ, ಈ ರೀತಿಯಾಗಿ ಹೇಗೆ ನೀವು ನಿಮ್ಮನ್ನು ಇಟ್ಕೊಂಡಾಗ ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿ ಫೀಲ್ ಮಾಡುತ್ತೆ ನೋಡಿರಿ. ಯಾವುದೇ ರೀತಿ ಅಹಂಕಾರ, ಯಾವುದೇ ರೀತಿ ಕೆಟ್ಟದು, ಹೊಟ್ಟೆ ಕಿಚ್ಚು, ಆಲಸ್ಯ, ಇಂಥ ಎಲ್ಲ ಸ್ವಭಾವಗಳನ್ನು ದೂರ ತಳೆದಾಗ ನಿಮ್ಮ ದೇಹ ಹೇಗೆ ಆರೋಗ್ಯವಾಗಿರುತ್ತೋ ಅದೇ ರೀತಿ ನೀವು ಆಧ್ಯಾತ್ಮಿಕ ಪಯಣದಲ್ಲಿ ಇದ್ದೀರಾ ಅಂದರೆ ಇಲ್ಲಿ ನಿಮಗೆ ಎಲ್ಲ ಶಕ್ತಿಗಳು ಕನೆಕ್ಟ್ ಆಗ್ತವೆ. ನಿಮ್ಮ ಮೇಲೆ ಯಾವುದೇ ರೀತಿ ಒಂದು ಕೆಟ್ಟ ದೃಷ್ಟಿ ಇರಲಿ, ಕರ್ಮ ಇರಲಿ, ಏನೇ ಇರಲಿ, ಅವುಗಳು ನಿಮ್ಮನ್ನು ಮುಟ್ಲಿಕ್ಕೆ ಹೆದರುತ್ತವೆ, ನಿಮ್ಮ ಹತ್ರ ಬರೋದಿಲ್ಲ. ಹಾಗೆ ನೀವು ಆ ಒಂದು ಕರ್ಮದ ಫಲವನ್ನು ಅನುಭವಿಸಲೇಬೇಕಾಗಿರುತ್ತೆ. ಯಾರಿಗೂ ಅದು ತಪ್ಪಿದ್ದಲ್ಲ, ಆದರೆ ಅದರ ಪ್ರಮಾಣ ತಗ್ಗತ್ತೆ. ಯಾಕಂದರೆ ಆ ಸಮಯದಲ್ಲಿ ಬಲ ಬರುತ್ತೆ ನಿಮಗೆ. ಆಧ್ಯಾತ್ಮಿಕ ಪಯಣದಲ್ಲಿ ಏನೋ ಒಂದು ನೋವಾಯ್ತಾ, ಬಿಡು, ಇದು ಯಾವುದೋ ಒಂದು ಕರ್ಮದ ಫಲ ಇತ್ತು, ನಾನು ಇದನ್ನು ಅನುಭವಿಸ್ತೀನಿ, ಇದನ್ನು ಬಿಟ್ಟುಬಿಡ್ತೀನಿ ಅನ್ನೋ ರೀತಿಯಲ್ಲಿ ಧೈರ್ಯವಾಗಿ ನಿಮಗೆ ನೀವು ಸಮಾಧಾನ ಹೇಳಿಕೊಂಡು, ಆತ್ಮವಿಶ್ವಾಸ ತುಂಬಿಕೊಂಡು ಮುಂದೆ ಹೋಗುವಷ್ಟ ಧೈರ್ಯ ನಿಮಗೆ ಕೊಡ್ತಾರೆ ಗುರುವು. ಅಂದರೆ ಇಲ್ಲಿ ನೀವು ಕಷ್ಟ ಇದೆ, ಕಷ್ಟನ ಕಳ್ಕೊಳ್ಳೋಕ್ಕೆ ನನಗೆ ಸಹಾಯ ನೀವು ಮಾಡಿ ಬಾಬಾ ಅನ್ನೋ ರೀತಿಲಿ ಇರುತ್ತೆ ನಿಮ್ಮ ಪ್ರಾರ್ಥನೆ. ಹಾಗೆ ಅದೇ ರೀತಿ ಆ ಕಷ್ಟಗಳಿಗೆ ಪರಿಹಾರ ಭಗವಂತನೇ ನೀಡ್ತಾನೆ. ನಿಮ್ಮ ಎದುರಿಗಿರುವ ಗುರುವಿಗೆ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಪ್ರೊಟೆಕ್ಟ್ ಮಾಡೋ ಶಕ್ತಿ ಇರುತ್ತೆ. ಆದರೆ ನಿಮ್ಮ ಮೂಲಕವೇ ಅವ್ರು ಮಾಡಿಸ್ತಾರೆ. ಯಾಕಂದರೆ ನಿಮಗೆ ಗೊತ್ತಾಗಬೇಕು, ಶ್ರಮ ಇಲ್ಲದೆ ಫಲ ಪಡ್ಕೊಳ್ಳೋಕೆ ಆಗೋಲ್ಲ. ಶ್ರಮ ಇಲ್ಲದ ಫಲಕ್ಕೆ ಅಷ್ಟು ಬೆಲೆನೂ ಇಲ್ಲ. ಸಲೀಸಾಗಿ ಸಿಗುವ ವಸ್ತುವಿಗೆ ನಾವು ಅಷ್ಟಾಗಿ ಬೆಲೆ ಕೊಡೋದಿಲ್ಲ. ಅದೇ ಅದಕ್ಕೆ ತುಂಬ ವ್ಯಾಲ್ಯೂ ಇದೆ ಅಂದಾಗ ನಾವು ಅದನ್ನು ಹೇಗೆ ಖರೀದಿ ಮಾಡಿಟ್ಕೊಳ್ತೀವಿ, ಹೇಗೆ ಅದನ್ನು ಜೋಪಾನ ಮಾಡ್ತೀವಲ್ವ, ಅದೇ ರೀತಿ ಇಲ್ಲಿ ಎನರ್ಜಿ. ನಾನು ಇದನ್ನು ಬಿಡಿಸಿ ಹೇಳಿದ್ದೀನಿ ನಿಮಗೆ ಇವತ್ತು. ಅಂದರೆ ಈ ರೀತಿಯ ಒಂದು ಕಾರ್ಡ್ಗಳ ಒಂದು ಇದು ನಿಮಗೆ ಇಷ್ಟನಾ, ಇಲ್ಲಾಂದರೆ ನೇರವಾಗಿ ನಾನು ಹೀಗೆ ಮಾಡ್ಕೊಳ್ಳಿ, ಹಾಗೆ ಮಾಡ್ಕೊಳ್ಳಿ,
ಮಾಡ್ಕೊಳ್ಳಿ, ಹೀಗಿದೆ ನೋಡಿ ಅಂತ ಹೇಳೋದು ನಿಮಗೆ ಇಷ್ಟನೋ ಅದ್ರ ಬಗ್ಗೆನೂ ನಿಮ್ಮ ಒಪಿನಿಯನ್ ನನಗೆ ಬೇಕು. ಯಾಕಂದರೆ 3 ದಿನಗಳ ರೀಡಿಂಗ್ ನಿಮಗೆ ವಿಭಿನ್ನವಾಗಿ ಸಿಗ್ತಾ ಇದೆ. ನಿಮ್ಮ ಅಭಿಪ್ರಾಯವನ್ನು ನಾನಿಲ್ಲಿ ಕೇಳ್ತಾ ಇದ್ದೀನಿ. ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಯಾಕಂದರೆ ರೀಡಿಂಗ್ ಅಂದರೆ ನಾವೊಂದು ಸಂಕ್ಷಿಪ್ತ ವಿವರಣೆ ಕೊಡ್ಬೋದು. ನಿಮಗೆ ನಾಳೆ ಹೀಗಾಗತ್ತೆ, ಇಲ್ಲಾಂದರೆ ನೀವು ಫಾರಿನಿಗೆ ಹೋಗ್ತೀರಾ, ಇಲ್ಲಾಂದರೆ ಈ ರೀತಿ ಪರಿಹಾರ ಮಾಡ್ಕೊಳ್ಳಿ, ಈ ರೀತಿಯಾಗಿರುತ್ತೆ. ಆದರೆ ಇಲ್ಲಿ ನಿಮಗೆ ಆಳವಾದ ಒಂದು ಡೆಫಿನೇಷನನ್ನು ಕೊಡ್ತಾ ಇದ್ದೀನಿ ನಾನಿಲ್ಲಿ. ಇಷ್ಟು ಸುಧಾರಣೆಗಳನ್ನು ನೀವು ಮಾಡಿಕೊಂಡಾಗ, ನಿಮ್ಮ ಐಡೆಂಟಿಟಿ ನಿಮಗೆ ಗೊತ್ತಾದಾಗ, ನೀವು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೋದು. ಆ ಜೀವನ ಶೈಲಿ ನಿಮ್ಮ ಜೀವನದಲ್ಲಿ ನೀವು ಏನು ಅಂದ್ಕೊಂಡಿದ್ರೋ ಆ ಸಾಧನೆ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ನಾನು ಆ ಕಾರ್ಡ್ಗಳನ್ನು ಆಳವಾಗಿ ವಿವರಿಸಿ ನಿಮಗೆ ಇಲ್ಲಿ ಹೇಳಿದ್ದೀನಿ. ಕೆಲವೊಂದು ಅನಗತ್ಯ ವಿಚಾರಗಳನ್ನ ಪದೇ ಪದೇ ನೀವು ನೋಡ್ತಾ ಹೋದ ಹಾಗೆ ಒತ್ತಡ ಜಾಸ್ತಿ ಆಗುತ್ತೆ, ಕಂಪೇರ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ. ಹಾಗಾಗಿ ಕೆಲವು ಅಭ್ಯಾಸಗಳನ್ನು ನೀವು ಬಿಡಬೇಕಾಗತ್ತೆ. ಐಡೆಂಟಿಟಿ ಅಂದರೆ ಒಂದು ಶಿಸ್ತು ಅನ್ನೋದಕ್ಕಿಂತ ಅದು ನಿಮ್ಮ ಹೋರಾಟದ ಒಂದು ಶ್ರಮದ ಒಂದು ಫಲ. ಅದನ್ನು ನೀವು ಮನವರಿಕೆ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಮಕ್ಕಳಿಗೆ ನೋವಾಗಬಾರ್ದು, ಅವ್ರು ಯಾವಾಗಲೂ ಸಂತೋಷವಾಗೇ ಇರಬೇಕು, ಅವ್ರಿಗೇನು ತೊಂದರೆ ಆಗಬಾರ್ದು ಅನ್ನೋ ರೀತಿಲಿ ನೀವು ಹೇಗೆ ಫೀಲ್ ಮಾಡ್ತೀರೋ ನಿಮ್ಮ ಆತ್ಮ ಕೂಡ ಅದೇ ರೀತಿ ಫೀಲ್ ಮಾಡುತ್ತೆ. ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ಅದೇ ರೀತಿ ಫೀಲ್ ಮಾಡುತ್ತೆ. ನಿಮ್ಮನ್ನು ಯಾವುದೇ ರೀತಿ ನೋವಿಗೆ ತಳ್ಳಬಾರ್ದು, ಸಂತೋಷವಾಗಿಡಬೇಕು ಅನ್ನೋ ರೀತಿಲಿ, ಒತ್ತಡಕ್ಕೆ ಜಾರಿಸಬಾರ್ದು ಅನ್ನೋ ರೀತಿಲಿ ಫೀಲ್ ಮಾಡುತ್ತೆ. ಆದರೆ ನೀವು ಅದಕ್ಕೆ ಮನದಟ್ಟು ಮಾಡಿಸ್ಬೇಕು. ನಾನು ಈ ಸಾಧನೆಯನ್ನು ಮಾಡಲೇಬೇಕು, ನನಗಿದರ ಅವಶ್ಯಕತೆ ಇದೆ, ನಾನು ಈ ಪ್ರಾರ್ಥನೆ ಮೂಲಕ, ಈ ವ್ರತದ ಮೂಲಕ, ಹಾಗೆ ಒಂದು ಸಾಧನೆಯ ಮೂಲಕ, ಒಂದು ಶ್ರಮದ ಮೂಲಕ, ಪ್ರಾಮಾಣಿಕ ಪ್ರಯತ್ನದ ಮೂಲಕ ಅದನ್ನು ನಾನು ಪಡ್ಕೊಳ್ತೀನಿ. ನಿನ್ನ ಸಹಾಯ ನನಗೆ ಬೇಕು, ನಾನು ನಿನ್ನ ಶರಣದಲ್ಲಿದ್ದೀನಿ. ನೋವಾಗತ್ತೆ, ನನಗೆ ಸಂತೋಷನೇ ಬೇಕು ಅಂತ ಹೇಳಿ ಏನಿಲ್ಲ. ನಾನು ಸೋತ್ರು ನಾನು ಅದನ್ನು ಗೆಲುವಿನ ಮೆಟ್ಟಿಲನ್ನಾಗಿಸ್ಕೊಂಡು ನಾನು ಗೆದ್ದೇ ಗೆಲ್ತೀನಿ. ನನಗೆ ಏನೇ ಕಷ್ಟ ಬರಲಿ, ಏನೇ ಸಮಸ್ಯೆ ಬರಲಿ, ನಿನ್ನ ಸಪೋರ್ಟ್ ಇಲ್ಲಿ, ನಾನು ಅದನ್ನು ಪಡ್ಕೊಳ್ತೀನಿ ಅನ್ನೋ ರೀತಿಲಿ ನಿಮ್ಮ ಆತ್ಮಸಾಕ್ಷಿಗೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಮೆದುಳಿಗೆ ನೀವು ಗೈಡ್ ಮಾಡಬೇಕು. ಅದು ಸುಪ್ತ ಮನಸ್ಸಿಗೆ ಆ ವಿಚಾರವನ್ನು ರವಾನಿಸುತ್ತೆ. ಇದು ಒಂದು ಶಕ್ತಿ, ಬ್ರಹ್ಮಾಂಡದ ಶಕ್ತಿಯಾಗಿದೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಹೊರಗೆಲ್ಲೋ ಸಮಸ್ಯೆಗೆ ಪರಿಹಾರ ಹುಡುಕಬೇಡಿ. ನಿಮ್ಮಲ್ಲಿ ಮಾನವೀಯತೆ, ಮನುಷ್ಯತ್ವದ ಗುಣಗಳನ್ನು ಜಾಗೃತಗೊಳಿಸ್ಕೊಂಡು ಸೇವೆ, ದಯೆ, ದಾನ, ಧರ್ಮ ಈ ರೀತಿಯಾಗಿ ನಿಮ್ಮನ್ನು ನೀವು ಆಧ್ಯಾತ್ಮಿಕ ಪಯಣದಲ್ಲಿ ಸತ್ಸಂಗ, ಸತ್ಕಾರ್ಯಗಳ ಮೂಲಕ ನೀವು ಹೀಲ್ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಬೇಕು ಅಂತ ಏನಿಲ್ಲ. ಈ ಎಲ್ಲ ಎನರ್ಜಿಗಳು ನಿಮ್ಮ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಡ್ತವೆ. ಅಷ್ಟೊಂದು ಶಕ್ತಿ ಇದೆ. ಇದೇ ಗುರುವಿನ ಒಂದು ಮಾರ್ಗದರ್ಶನ ಆಗಿದೆ, ಕೃಪೆಯಾಗಿದೆ, ಆಶೀರ್ವಾದ ಆಗಿದೆ. ಅವರು ನಿಮ್ಮ ಜೊತೆಗಿದ್ದಾರೆ ಅಂದರೆ ನಿಮಗೆ ಕಣ್ಣು ಕಟ್ಟಿ ಕಾಡಲ್ಲಿ ಬಿಟ್ಟರು ಕೂಡ ನಿಮಗೆ ಒಂದು ಒಳ್ಳೆಯ ದಾರಿ, ಒಂದು ಒಳ್ಳೆಯ ದಡ ಸೇರಿಸುವ ಜವಾಬ್ದಾರಿ ಅವರದ್ದಾಗಿರುತ್ತೆ. ಯಾಕಂದರೆ ಅವರ ಮಾರ್ಗದರ್ಶನ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಇರುತ್ತೆ. ಅಷ್ಟೊಂದು ತಯಾರಿ ಸಿದ್ಧತೆ ಮಾಡಿಯೇ ಅವರು ನಿಮ್ಮ ಜೀವನದಲ್ಲಿ ಕೆಲವು ಪರೀಕ್ಷೆಗಳನ್ನು ನೀಡಿಯೇ ನಿಮ್ಮನ್ನು ಸುರಕ್ಷಿತರಾಗಿಸ್ತಾರೆ. ಯಾಕಂದರೆ ಇದು ಸ್ವಲ್ಪ ಕಷ್ಟ. ಇದು ಯಾಕಂದರೆ ವಿಭಿನ್ನವಾದ ಪಯಣ, ಆಧ್ಯಾತ್ಮಿಕ ಪಯಣದಲ್ಲಿ ತುಂಬ ಕಷ್ಟ, ಪರೀಕ್ಷೆಗಳು ಎದುರಾಗ್ತವೆ. ಯಾಕಂದರೆ ಇಲ್ಲಿ ಸ್ಥಿರವಾದ ಒಂದು ಬದಲಾವಣೆ ಸಿಗುತ್ತೆ, ಸ್ಥಿರವಾದದ್ದು ಸಿಗುತ್ತೆ. ಅಂದರೆ ಅಶಾಶ್ವತ ಅಲ್ಲ. ಯಾವಾಗಲೂ ಜನ್ಮ ಜನ್ಮಗಳವರೆಗೂ ನಿಮ್ಮ ಆತ್ಮ ಪಯಣ ಮಾಡಿದರೂ ಕೂಡ ಶಾಶ್ವತವಾದ ಒಂದು ಒಳ್ಳೆಯ ನೆಮ್ಮದಿಯುತವಾದ ಜೀವನವನ್ನು ಕಳ್ಕೊಂಡು ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತೆ ಈ ಒಂದು ಆಧ್ಯಾತ್ಮಿಕ ಪಯಣ. ಹಾಗಾಗಿ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ಯಾವುದಕ್ಕೂ ಹೆದರೋದು ಬೇಡ. ಎಲ್ಲೆಲ್ಲೋ ಹಣ ಖರ್ಚು ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕಿಂತ ಆ ಹಣವನ್ನು ಸದ್ವಿನಿಯೋಗ ಮಾಡಿ ಸತ್ಕಾರ್ಯಗಳಿಗೆ, ಒಂದು ಅನಾಥ ಮಗುವಿಗಾಗಿರ್ಬೋದು, ವೃದ್ಧರಿಗಾಗಿರ್ಬೋದು, ನಿಸ್ಸಹಾಯಕರಿಗಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು, ಹಾಗೆ ನಿಮ್ಮ ತಂದೆ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಈ ಎಲ್ಲ ಗುಣಗಳನ್ನು, ನಿಮ್ಮ ಜೊತೆ ಹುಟ್ಟಿದವರನ್ನು ಈ ರೀತಿಯಾಗಿ ಅವರೇನೋ ಮಾಡಲಿ, ಅವರೇನೋ ದ್ವೇಷ ಸಾಧಿಸಲಿ, ನಿಮ್ಮ ಕರ್ತವ್ಯವನ್ನು ಮಾಡಿ. ನಿಮ್ಮ ಕಡೆಯಿಂದ ಹೋಗ್ತಾ ಇರುವ ದಾರಿ ಸರಿ ಇದೆಯಾ, ನಿಮ್ಮ ಮನಸ್ಥಿತಿ ಸರಿ ಇದೆಯಾ, ನಿಮ್ಮ ಬಗ್ಗೆ ಅವ್ರ ಬಗ್ಗೆ ನಿಮಗಿರೋ ಒಂದು ಕಾಳಜಿ, ಪ್ರೀತಿ, ಪ್ರೇಮ ಅದು ನಿಮ್ಮನ್ನು ಉದ್ಧಾರ ಮಾಡುತ್ತೆ. ಅವ್ರಿಗೇನಿದೆ ಅದು ಬೇಡ. ಎದುರಿಗಿದ್ದವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅನ್ನೋದು ಬೇಡ. ನೀವು ಅವ್ರ ಬಗ್ಗೆ ಏನು ಯೋಚಿಸ್ತಾ ಇದ್ದೀರಾ, ನಿಮ್ಮ ಗುರಿ, ನಿಮ್ಮ ಉದ್ದೇಶ, ನಿಮ್ಮ ಧ್ಯೇಯ ಏನಾಗಿದೆಯಲ್ಲ ಅದು ಒಳ್ಳೆಯದೇ ಹುಡುಕ್ತಾ ಇದೆ, ಒಳ್ಳೆಯದೇ ಇದೆ ಅದರಲ್ಲಿ. ಅವ್ರು ಎದುರಿಗಿದ್ದವರ ಮನದಲ್ಲಿರುವ ಒಂದು ಕುತಂತ್ರ, ಮೋಸ ನಿಮಗೆ ತಿಳಿತಾ ಇಲ್ಲ, ಆದರೆ ನಿಮ್ಮ ಮನಸ್ಸಲ್ಲಿ ತುಂಬ ಒಳ್ಳೆಯದಿದೆ. ಅವೆರಡರ ಸಂಘರ್ಷದ ಎನರ್ಜಿಯಲ್ಲಿ ನಿಮ್ಮ ಒಂದು ಒಳ್ಳೆಯ ಉದ್ದೇಶನೇ ಗೆಲ್ಲೋದು. ಅವರ ಏನು ಪರಿಣಾಮ ಬೀರ್ತಾ ಇದೆ ಅಂದಾಗ ಅಲ್ಲಿ ಮಧ್ಯೆ ಬಂದು ನಿಲ್ಲೋದು ನೀವು ಶರಣಾದ ಪರಿಪೂರ್ಣವಾಗಿ ನಂಬಿದ ಗುರುಶಕ್ತಿ, ದೈವಶಕ್ತಿ, ಹಾಗೆ ಈ ಮಾನವೀಯತೆ, ಮನುಷ್ಯತ್ವ, ದಯೆ, ಕರುಣೆ, ಪ್ರೇಮ, ಪ್ರಾಣಿ ಪಕ್ಷಿ, ಪ್ರಕೃತಿಯ ಕನೆಕ್ಟಿಂದ ಏನು ಎನರ್ಜಿಯನ್ನು ಸಂಪಾದನೆ ಮಾಡ್ಕೊಂಡಿರ್ತಾರಲ್ಲ ಆ ಎನರ್ಜಿ ಬಂದು ಮಧ್ಯೆ ನಿಲ್ಲುತ್ತೆ. ಹಾಗಾಗಿ ನೀವು ಇಲ್ಲಿ ಹೆದರೋ ಅವಶ್ಯಕತೆ ಇಲ್ಲ. ಯಾರಾದರೂ ನನಗೇನಾದರೂ ಮಾಡಿಬಿಡ್ತಾರಾ ಅನ್ನೋ ರೀತಿಲಿ ನೀವು ಹೆದರಿದಾಗ ತಾನೇ ಆ ವಿಚಾರವಾಗಿ ನಿಮ್ಮ ಮೇಲೆ ಆ ಎನರ್ಜಿ ಕನೆಕ್ಟ್ ಆಗೋದು. ನೀವು ಯಾವಾಗ ಹೆದರೋದಿಲ್ಲಲ್ಲ, ನಿಮ್ಮ ಮನಸ್ಸಲ್ಲಿ ಏನೊಂದು ಒಳ್ಳೆಯ ಆಲೋಚನೆಗಳೇ ಸದಾ ಇರುತ್ತೆ. ಅವ್ರ ಬಗ್ಗೆನೇ ಆಗಿರ್ಬೋದು, ಶತ್ರುಗಳ ಬಗ್ಗೆ ಆಗಿರ್ಬೋದು, ಕೆಟ್ಟದನ್ನು ಬಯಸೋರ ಬಗ್ಗೆ ಆಗಿರ್ಬೋದು, ನಿಮಗೆ ಒಳ್ಳೆಯದೇ ಇದೆ. ಹಾಗಾಗಿ ಆ ಒಳ್ಳೆಯ ಒಪಿನಿಯನ್ ಏನು ಮಾಡುತ್ತೆ, ಆ ಎನರ್ಜಿಯನ್ನು ತಗೊಳ್ಳೋದೇ ಇಲ್ಲ, ಆವಾಗದು ತಳ್ಳತ್ತೆ, ಇಗ್ನೋರ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಇದು ಒಂದು ಬಲವಾದ ಅಸ್ತ್ರ. ಹಾಗಾಗಿ ಯಾರೋ ಏನೋ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂದರೆ ನೀವು ಅದ್ರ ಬಗ್ಗೆ ಯೋಚಿಸೋದೇ ಬೇಡ.
ಅವರ ಎನರ್ಜಿ ಅವರನ್ನೇ ಎಲ್ಲೋ ಒಂದು ರೀತಿಯಲ್ಲಿ ಸೋಲ್ ಉಂಟು ಮಾಡೋ ಹಾಗೆ ಮಾಡುತ್ತೆ. ಆದರೆ ಕ್ಷಣಿಕವಾಗಿ ಅವ್ರು ಗೆದ್ದಿರುವ ಅನುಭವ ಅವ್ರಿಗೆ ಆಗ್ಬೋದು. ಅವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇರ್ತಾರೆ ಒಳಗೊಳಗೆ. ಒಂದು ಅವರು ಜೀವನ ಶೈಲಿನೇ ಭಿನ್ನವಾಗ್ತಾ ಹೋಗ್ಬಿಡುತ್ತೆ. ಅದು ಯಾವ ರೀತಿ ಅಂದರೆ ಅವರು ಬಿದ್ದಿದ್ದಾರೆ ಅಂದರೆ ಎಬ್ಸೋಕ್ಕೆ ಯಾರೂ ಇರೋದಿಲ್ಲ. ಆ ರೀತಿ ಅವರು ಶಕ್ತಿಹೀನರಾಗ್ತಾ ಹೋಗ್ತಾರೆ. ಆದರೆ ನೀವು ಹಾಗಲ್ಲ. ನಿಮ್ಮ ಜೀವನದಲ್ಲಿ ಅವರು ಏನಾದರೂ ಮೋಸ ಮಾಡಿ ಬೀಳಿಸಿದ್ರು ಅಂದರೆ ಬೀಳಕ್ಕೆ ಬಿಡೋದಿಲ್ಲ ಗುರು. ನೀವು ನಂಬಿದ ದೈವಶಕ್ತಿಗಳು, ನೀವು ಮಾಡಿದ ಪುಣ್ಯ ಕಾರ್ಯಗಳು ನಿಮ್ಮನ್ನು ಕೈ ಹಿಡಿದು ಎಬ್ಬಿಸ್ತವೆ. ಅಂಥ ಒಂದು ಎನರ್ಜಿಯನ್ನು ನಿಮ್ಮ ಸುತ್ತ ನೀವು ಔರದ ರೂಪದಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀರಿ ಈಗಾಗಲೇ. ಹಾಗಾಗಿ ಬೇರೆಯವರು ಏನು ಮಾಡ್ತಾ ಅದ್ರ ಬಗ್ಗೆ ಯೋಚಿಸೋ ಅವಶ್ಯಕತೆನೇ ಇಲ್ಲ ಇಲ್ಲಿ. ಅವ್ರ ಎನರ್ಜಿ ಅದು, ಅವರಿಗೆ ಅದರದ್ದು ಉತ್ತರ ಅವರಿಗೆ ಅದಕ್ಕೆ ಸರಿಯಾಗಿ ಅವ್ರಿಗೆ ಸಮಯಕ್ಕೆ ಸಿಗ್ತಾ ಹೋಗುತ್ತೆ. ನಿಮ್ಮ ಎನರ್ಜಿ ಏನಿದೆಯಲ್ಲ, ಯಾರು ಏನು ಅಂತಾರೋ ಏನು ಬಿಡ್ತಾರೋ ಅದ್ರ ಬಗ್ಗೆ ನೀವು ಯೋಚಿಸ್ತಾ ಇಲ್ಲ. ಎಲ್ಲದೂ ಒಳ್ಳೆಯದೇ ಅನ್ನೋ ರೀತಿಯಲ್ಲಿ, ಹಾಲು ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಹಾಲಿನ ಎನರ್ಜಿಯೇ ನಿಮಗೆ ಕನೆಕ್ಟ್ ಆಗುತ್ತೆ. ಅವ್ರು ಯಾವ ರೀತಿ ನಿಮ್ಮನ್ನು ನೋಡ್ತಾ ಇರ್ತಾರಲ್ಲ, ಆ ಎನರ್ಜಿ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ನೀವು ಅವರ ಮಾತುಗಳಿಗೆ ರಿಯಾಕ್ಟ್ ಮಾಡಿದಾಗ, ಅವರ ಎನರ್ಜಿಗೆ ನೀವು ಕನೆಕ್ಟ್ ಆದಾಗ, ಆ ಒತ್ತಡವನ್ನು ನಿಮ್ಮ ಮೇಲೆ ತಗೊಂಡಾಗ, ಅವ್ರು ಯಾಕೆ ಹಾಗಂದ್ರು ಅಂತೇಳಿ ನೀವು ಚಿಂತಿಸಿದಾಗ, ಇಲ್ಲ ಅಂದರೆ ಅವ್ರು ಹೀಗೆ ಯಾಕೆ ಅಂದರು ಅನ್ನೋ ರೀತಿಲಿ, ಇಲ್ಲ ರೋಧಿಸಿದಾಗ, ಇಲ್ಲ ತಿರುಗುತ್ತರ ಕೊಟ್ಟಾಗ ಆ ಎನರ್ಜಿ ನಿಮ್ಮ ಮೇಲೆ ಕನೆಕ್ಟ್ ಆಗುತ್ತೆ. ಅವ್ರಿಗೆ ಅನಿಸುತ್ತೆ ಎಲ್ಲೋ ಒಂದು ರೀತಿಲಿ ನನ್ನ ಒಂದು ಈ ಎನರ್ಜಿ ಅವಳಿಗೆ ಎಲ್ಲೋ ಒಂದು ರೀತಿಲಿ ಸಮಸ್ಯೆ ಉಂಟು ಮಾಡ್ತು ಅನ್ನೋ ರೀತಿಲಿ ಅವ್ರಿಗೆ ಖುಷಿ ಆಗುತ್ತೆ. ಅದೇ ನೀವು ಅವರಿಗೆ ರೆಸ್ಪಾನ್ಸೇ ಮಾಡಲಿಲ್ಲ, ಮೌನವಾಗಿದ್ರಿ, ಅದನ್ನು ಇಗ್ನೋರ್ ಮಾಡಿ ಮುಂದೆ ಹೋಗ್ತಾನೆ ಇದ್ದೀರಾ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಲಿ ಇದ್ದಾಗ ಅವ್ರು ಒಳಗಿಂದ ಒಳಗೆ ಕೂಗ್ತಾರೆ. ನಾನು ಇಷ್ಟೆಲ್ಲ ಸಮಸ್ಯೆ ಮಾಡಿದ್ರು, ಇಷ್ಟೆಲ್ಲ ತೊಂದರೆ ಕೊಟ್ಟರು, ಅವ್ರ ಮೇಲೆ ಏನು ಪರಿಣಾಮ ಬೀರ್ತಾ ಇಲ್ಲ, ಅವ್ರಿಗೇನು ಆಗ್ತಾ ಇಲ್ಲ, ಸರಿಯಾಗಿ ಕಷ್ಟ ಇದೆ, ಏನು ಸಮಸ್ಯೆ ಇದೆ, ಆದರೂ ಕೂಡ ಎದ್ದು ನಿಲ್ತಾ ಇದ್ದಾರೆ, ತಾವು ಅಂದ್ಕೊಂಡಿದ್ದನ್ನು ಮಾಡ್ತಾ ಇದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ ಅನ್ನೋ ರೀತಿಲಿ. ನನ್ನ ಹತ್ರ ಎಲ್ಲ ಇದ್ದರೂ ಕೂಡ ನನಗೇನೋ ಒಂದು ರೀತಿ ಕೊರತೆಗಳು ಕಾಡ್ತಾ ಇದೆ ಅನ್ನೋ ರೀತಿಲಿ ಅವರಿಗೆ ಫೀಲ್ ಆಗ್ತಾ ಹೋಗುತ್ತೆ. ಆ ರೀತಿಯಾಗಿ ಅವರ ಸೋಲಿಗೆ ನೀವು ಕಾರಣರಾಗಿ, ಅದು ಬಿಟ್ಟು ಅವರೇನೋ ಮಾಡಿದರು ಅಂಥೇಳಿ ನೀವು ಅದಕ್ಕೆ ತಿರುಗೇಟು ಕೊಡೋ ಅವಶ್ಯಕತೆ ಇಲ್ಲಿಲ್ಲ. ಮೌನವೇ ಅದಕ್ಕೆ ತಿರುಗೇಟಾಗಿ ಉತ್ತರ ಕೊಡ್ತಾ ಹೋಗುತ್ತೆ ಕಾಲಕ್ಕೆ ಸರಿಯಾಗಿ. ಯಾಕಂದರೆ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ. ಎಂಥ ದೇವತೆಗಳಿಗೂ ಕರ್ಮವನ್ನು ಬಿಡೋಕ್ಕೆ ಅಲ್ಲಗಳಿಲಿಕ್ಕೆ ಸಾಧ್ಯವಾಗಿಲ್ಲ. ಯಾಕಂದರೆ ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಬಾಬಾ ಆಗಿರ್ಬೋದು, ಇನ್ನು ಯಾವುದೇ ರೀತಿ ದೇವತೆಗಳನ್ನು ನೋಡಿದಾಗ ಕೂಡ ಅವರು ಕರ್ಮದ ಪಾಠವನ್ನೇ ಕಲಿಸಿದ್ದಾರೆ ನಮಗೆ. ಬಾಬಾರವರಿಗೆ ಅವಶ್ಯಕತೆ ಇರಲಿಲ್ಲ ಭಿಕ್ಷೆ ಬೇಡೋದು ಅಲ್ವಾ. ಜನರು ನೀವು ಭಿಕ್ಷೆ ಬೇಡೋದು ಬೇಡ ಬಾಬಾ, ನಾವೇ ಎಲ್ಲ ತಂದು ಕೊಡ್ತೀವಿ ಅಂದರೆ, ಬಾಬಾ ನನ್ನ ಕರ್ತವ್ಯ ಇದು, ನಾನು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಕರ್ಮವನ್ನು ತಗೊಂಡು ಮಾಡಿದರು ಅಲ್ವಾ. ಹಾಗೆ ಕೃಷ್ಣನು ಕೂಡ ತನ್ನ ಸ್ವಂತ ಮಗನಿಂದನೇ ಎಷ್ಟೋ ನೋವು ಸಿಕ್ಕರು ಕೂಡ ಕರ್ಮದಿಂದ ಹಿಂದೆ ಸರಿಲಿಲ್ಲ. ಇದು ನನ್ನ ಕರ್ಮ, ನಾನು ತೀರಿಸ್ಕೊಳ್ಬೇಕು, ಯಾಕಂದರೆ ನಾನು ದೇವರು, ನನ್ನಲ್ಲೆಲ್ಲ ಶಕ್ತಿ ಇದೆ, ಚಿಟಿಕೆ ಹೊಡೆದ್ರೆ ಸಾಕು ಕೃಷ್ಣ ಎಲ್ಲದನ್ನು ನಿಲ್ಲಿಸಬಲ್ಲ. ಈ ಒಂದು ಜಗತ್ತಿನ ಚಲನವಲನಗಳ, ಈ ಸೃಷ್ಟಿಯ ಚಲನವಲನಗಳನ್ನೇ ನಿಲ್ಲಿಸಬಲ್ಲ ಶಕ್ತಿ ಆ ಕೃಷ್ಣನಿಗಿತ್ತು ಅಂದರೆ, ತನ್ನ ಮೇಲೆ ಬರ್ತಾ ಇರುವ ಈ ಕಷ್ಟವನ್ನು ನಿವಾರಣೆ ಮಾಡ್ಕೊಳ್ಳೋ ಶಕ್ತಿ ಇರಲಿಲ್ವಾ. ಆ ರೀತಿಯಾಗಿ ಕೃಷ್ಣ ಆಗಿರ್ಬೋದು, ಬಾಬಾ ಆಗಿರ್ಬೋದು, ರಾಮ ಆಗಿರ್ಬೋದು, ತಮ್ಮ ಶಕ್ತಿಯನ್ನು ತಮಗೋಸ್ಕರ ಉಪಯೋಗಿಸ್ಕೊಂಡ್ರೆ ಈ ಲೋಕಕ್ಕೆ, ಈ ಜಗತ್ತಿಗೆ, ನಿಮಗೆಲ್ಲ ಏನು ಸಂದೇಶ ಕೊಡಲಿಕ್ಕೆ ಸಾಧ್ಯವಾಗ್ತಿತ್ತು, ಏನು ಕಲಿಸ್ತಿದ್ರು ಅಲ್ವಾ. ಅರ್ಥ ಮಾಡ್ಕೊಳ್ಳಿ, ಸ್ವಾರ್ಥ ಅಲ್ಲ, ನಿಸ್ವಾರ್ಥ ಸೇವೆ, ಅದೇ ಮುಖ್ಯ. ಅದೇ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರೋದು ಅನ್ನೋ ರೀತಿಲಿ ಇವೆಲ್ಲವೂ ನಿದರ್ಶನಗಳು ನಮಗೆ ಸಿಗ್ತವೆ. ಇಲ್ಲಿ ಬದಲಾವಣೆ ಆಗದ ವಿಚಾರ ಏನಿಲ್ಲ, ನಿಮ್ಮ ಕೈಯಲ್ಲೇ ಇದೆ ಎಲ್ಲ. ಅದನ್ನು ನೀವು ಹಂತ ಹಂತವಾಗಿ ತಿರುವಿನೊಂದಿಗೆ ಬದಲಾಯಿಸ್ಕೊಳ್ಬೇಕಷ್ಟೇ. ದೃಢತೆ ಇರಲಿ, ಆತ್ಮಬಲ ಇರಲಿ, ಜೀವನದಲ್ಲಿ ಸಮಸ್ಯೆಗಳು, ಏರಿಳಿತಗಳು ಬಂದೇ ಬರ್ತವೆ. ಅವುಗಳನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ. ಅದು ಕರ್ಮದ ಒಂದು ರೂಪ. ಆ ಪ್ರತಿರೂಪವನ್ನು ನಾವು ಯಾವ ರೀತಿ ನಮ್ಮ ಕರ್ಮಗಳ ಉದ್ದೇಶಗಳ ಮೇಲೆ ಇಂದಿನ ಒಂದು ವರ್ತಮಾನದಲ್ಲಿ ನಾವು ಅದನ್ನು ತಗೊಳ್ತಾ ಹೋಗ್ತೀವೋ ಆ ರೀತಿಯ ಒಂದು ಎನರ್ಜಿ ನಮ್ಮಿಂದ ರಿಲೀಸ್ ಆಗ್ತಾ ಹೋಗುತ್ತೆ. ಹಾಗೆ ಒಳ್ಳೆಯ ಎನರ್ಜಿ ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದಕ್ಕೂ ಹೆದರಬೇಡಿ. ಏನು ಸಿಕ್ತೋ ಅದು ನಿಮ್ಮ ಅದೃಷ್ಟ, ಏನು ಸಿಕ್ಕಿಲ್ವೋ ಅದು ನಿಮಗೆ ಅವಶ್ಯಕತೆ ಇರಲಿಲ್ಲ, ಹಾಗಾಗಿ ಅದು ಸಿಕ್ಕಿಲ್ಲ. ಸಿಕ್ಕಿರೋ ಜೀವನದಲ್ಲಿ, ಸಿಕ್ಕಿರುವ ವ್ಯಕ್ತಿಗಳಲ್ಲಿ ಕೊರತೆಗಳನ್ನು ಎಲ್ಲಿಯವರೆಗೂ ಹುಡುಕ್ತಿರೋ ಅಲ್ಲಿಯವರೆಗೂ ಜೀವನ ನೆಮ್ಮದಿಯಾಗಿರೋದಿಲ್ಲ. ವಾಸ್ತವ ಒಂದು ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಬದಲಾವಣೆಯನ್ನು ತರಬೇಕು ಅಂದರೆ ಅಲ್ಲೇ ತನ್ನಿ. ಅಕಸ್ಮಾತ್ ನಿಮ್ಗೆ ಆಗೋದೇ ಇಲ್ಲ, ಅವರು ನಿಮಗೆ ತುಂಬ ಒಂದು ನೆಗೆಟಿವ್ ಆಗಿ ನಿಮ್ಮ ಒಂದು ಆಲೋಚನೆಗಳಿಗೆ ಪ್ರತಿಬಿಂಬಿಸ್ತಾ ಇದ್ದಾರೆ, ನಿಮ್ಮನ್ನು ಒಂದು ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ, ನನಗೆ ಆಗೋದೇ ಇಲ್ಲ, ಮಾನಸಿಕ ದೈಹಿಕ ಹಿಂಸೆ ಆಗ್ತಾ ಇದೆ ಅಂದಾಗ ಮಾತ್ರ ಆ ಎನರ್ಜಿಯಿಂದ ನೀವು ಹೊರಗೆ ಬರಬೇಕಾಗತ್ತೆ. ಅಷ್ಟು ಬಿಟ್ಟರೆ ಅದು ಒಂದು ಹೊಸ ತಿರುವಿಗೆ, ಈ ಎಲ್ಲ ಒಂದು ಸಂಘರ್ಷ, ಹೋರಾಟ ನಿಮ್ಮ ಒಂದು ಹೊಸ ಜೀವನಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಅಲ್ಲಿ ಸರಿನೂ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಕೆಲವೊಂದು ಸಾರಿ ಅದು ಅವಶ್ಯಕತೆ ಇಲ್ಲ ಅಂದರೆ ಅದರಿಂದ ಹೊರಗೆ ಬಂದ್ರಿ ಅಂದರೆ ಅದಕ್ಕೂ ಕೂಡ ನೀವೇನು ಪಶ್ಚಾತ್ತಾಪ ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅದು ನಿಮಗೆ ಅಗತ್ಯ ಇರಲಿಲ್ಲ, ಅವಶ್ಯಕವಲ್ಲ, ಅದು ನಿಮಗೆ ಅರ್ಹ ಅಲ್ಲ ಅನ್ನೋ ರೀತಿಲಿ ಫೀಲ್ ಮಾಡ್ಕೊಳ್ಳಿ. ಮುಂದಿನ ಜೀವನದಲ್ಲಿ ಒಂದು ಉತ್ತಮವಾದದನ್ನು, ಉತ್ತಮವಾದ ಉದ್ದೇಶಗಳೊಂದಿಗೆ, ಉತ್ತಮವಾದ ದೃಷ್ಟಿಕೋನಗಳೊಂದಿಗೆ, ಉತ್ತಮವಾದ ಕರ್ಮಗಳೊಂದಿಗೆ ಅದನ್ನು ಮುನ್ನಡೆಸ್ಕೊಳ್ತಾ ಹೋಗಿ ಸ್ನೇಹಿತರೆ. ಇವತ್ತಿನ ರೀಡಿಂಗ್ನ ಮಾಹಿತಿಯನ್ನು ನಾನು ತುಂಬಾ ನಿಮಗೆ ಅರ್ಥ ಆಗೋ ರೀತಿಲಿ ವಿವರಿಸಿದ್ದೀನಿ. ಅಂದರೆ ನಾನು ಅದನ್ನು ಪಾಯಿಂಟ್ ಅಷ್ಟೇ ಹೇಳಿಲ್ಲ, ನಿಮ್ಮ ಜೀವನಕ್ಕೆ ಅದು ಅರ್ಥ ಆಗಲಿ ಅನ್ನೋ ರೀತಿಲಿ. ಕೆಲವರಿಗೆ ಟ್ಯಾರೋ ರೀಡಿಂಗ್ ಅಂದರೆ ಇಷ್ಟೇ ಹೇಳಿಬಿಡ್ತಾರೆ, ನಮ್ಗೆ ಅದು ಅರ್ಥ ಆಗೋಲ್ಲ, ಯಾವ ರೀತಿ ಜೀವನದ ಮೇಲೆ ತೊಗೊಳ್ಬೇಕು ಅನ್ನೋ ರೀತಿಲಿ ಅಂತಾರಲ್ಲ, ಅವರಿಗೆ ಇದು ವಿಶ್ಲೇಷಣೆ ಆಗಿರುತ್ತೆ.
ನಿಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಳ್ತೀನಿ. ಇವತ್ತಿನ ಎನರ್ಜಿ ಇದಾಗಿತ್ತು. ಬಾಬಾರವರ ಕಡೆಯಿಂದ ನಿಮಗೆ ಕನೆಕ್ಟ್ ಆಗಿದೆ. ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗಿ ನಿಮ್ಮ ಮನಸ್ಸಿಗೆ ಏನಾದರೂ ಗೈಡೆನ್ಸ್ ಹಾಗೆ ಮಾರ್ಗದರ್ಶನದ ಜೊತೆಗೆ ಕೆಲವು ತಿದ್ದುಪಡಿಗಳನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆದರೆ, ಕೆಲವು ನಿರ್ಧಾರಗಳನ್ನು ಧೈರ್ಯವಾಗಿ ತಗೊಳ್ಳೋಕ್ಕೆ ಸಾಧ್ಯ ಆದರೆ, ಅರ್ಥ ಮಾಡಿಕೊಂಡು ಆ ವಿಚಾರಗಳಲ್ಲಿ ಕೆಲವು ಅಭ್ಯಾಸಗಳನ್ನು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಟ್ರೆ, ಅಲ್ಲಿಗೆ ನಾವು ಮಾಡಿರೋ ಕೆಲಸಕ್ಕೆ ಎಲ್ಲೋ ಒಂದು ರೀತಿಲಿ ನಮಗೆ ಸಂತೋಷ ಸಿಗುತ್ತೆ. ಇವತ್ತಿನ ಮಾಹಿತಿಯ ಎನರ್ಜಿ ಅಂದರೆ ಈ ಎನರ್ಜಿ ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ರೀತಿಲಿ ಸಂತೃಪ್ತಿ ಕೊಟ್ಟಿದೆ ಅಂದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.